ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ KS ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ PS ಆಗಿರ್ಬೋದು, PDO, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಒಂದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಮತ್ತು ಪ್ರತಿಯೊಂದು ಚಾಪ್ಟರ್ದಲ್ಲಿ ಇರ್ತಕ್ಕಂಥ ಒಂದೊಂದು ಪ್ರಶ್ನೆಗಳನ್ನು ಮತ್ತು ಒಂದು ಕಾನ್ಸೆಪ್ಟ್ಗಳನ್ನು ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ. ಆಲ್ರೆಡಿ 8 ವಿಡಿಯೋ ಕಂಪ್ಲೀಟ್ ಆಗಿದೆ. ಇದು 9ನೇ ವಿಡಿಯೋ. ಇದು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಒಂದು ಈ ಕ್ಲಾಸಲ್ಲಿ ನಾವು ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ಏನು ಮಾಡಿರಿ, ಇದನ್ನು ಪ್ರಶ್ನೆಗಳು ಯಾವ ಥರ ಬರ್ತವೆ, ಯಾವ ಥರ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಅಂತೇಳಿ ಒಂದು ಕಾನ್ಸೆಪ್ಟ್ ಆಗಿ ಈ ಥರ ನೋಡ್ಕೊ ಹೋಗೋಣ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಎಲ್ಲರೂ ಕೂಡ ಲೈಕನ್ನು ಮಾಡ್ತಾ ಹೋಗ್ರಿ. ಅದರ ಜೊತೆಗೆ ಕರೆಕ್ಟಾಗಿ ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ಅನುಕೂಲ. ಈ ಒಂದು ಮೆಂಟಾಲಿಟಿ ಭಾಳ ಇಂಪಾರ್ಟೆಂಟ್. ಯಾಕೆ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾಕಂದರೆ ಎಕ್ಸಾಮ್ ಎಲ್ಲ ಹೋದಾಗ ಒಂದು ಕ್ವಶನ್ ಬಿಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಆಲ್ರೆಡಿ ನೀವು ಯಾರು ಎಕ್ಸಾಮ್ ಬರೆದಿರ್ತಾರೋ ಅವ್ರಿಗೆಲ್ಲ ಕ್ಲೀನಾಗಿ ಗೊತ್ತಿರತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಒಂದೊಂದು ಕ್ವಶನ್ ಕಾನ್ಸೆಪ್ಟನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನ ಡೈಲಿಯಲ್ಲಿ ನೀವು ಬಿಡಿಸ್ತಾ ಬರಬೇಕಷ್ಟೇ. ಈಗ ಈ ನಮ್ಮ ಏನು ಕಾನ್ಸೆಪ್ಟ್ ಇದಲ್ಲ, ಇದು ಎಲ್ಲ ಎಕ್ಸಾಮ್ಗೆ ಯೂಸ್ ಆಗುವಂಥದ್ದು. ವಿಶೇಷವಾಗಿ KS ಆಗಿರ್ಬೋದು, ಆಮೇಲೆ ನಮ್ಮ PS ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, FD SD, RRB, ವಿಲೇಜ್ ಅಕೌಂಟೆಂಟ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು 10 ರಿಂದ 15 ಪ್ರಶ್ನೆಗಳನ್ನು ಕೇಳ್ತಾನೆ. ಅದರಲ್ಲಿ ವಿಶೇಷವಾಗಿ KS ಅಲ್ಲಿ ಒಂದು 30 ಕ್ವಶನ್ ಇರ್ತಾವೆ. ಆ 30 ಕ್ವಶನ್ದಲ್ಲೂ ಕೂಡ ಎಲ್ಲ ನಮಗೆ ಕ್ಯಾಲ್ಕುಲೇಷನ್ ಲೆವೆಲ್ ಪ್ರಶ್ನೆಗಳೇನು ಬರಲ್ಲ. ಈ ಕೆಲವೊಂದಿಷ್ಟು ಡಿಸಿಷನ್ ಮೇಕಿಂಗ್ ಕ್ವಶನ್ ಆಗಲಿ, ಆಮೇಲೆ ಸಿಲಾಲಿಸಮ್ ಆಗಲಿ, ಡಾಟಾ ಇಂಟರ್ಪ್ರಿಟೇಷನ್ ಆಗಲಿ, ಈ ಥರ ಪ್ರಶ್ನೆಗಳು ಕೇಳ್ತಾನೆ. ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಮುಖ ಕ್ವಶನ್ಗಳನ್ನು ಒಂದು ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಕ್ಲೀನಾಗಿ ಹೇಳ್ತಾ ಬರ್ತೀನಿ. ಎಲ್ಲರೂ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ. ಫಸ್ಟ್ ಕ್ವಶನ್ ಇದೆ ನೋಡ್ರಿ. ಇದು ಫಸ್ಟ್ ಕ್ವಶನ್ ಯಾವುದ್ರ ಮೇಲೆ ಇದೆ ಅಂದ್ರೆ, ಇದು ರಕ್ತ ಸಂಬಂಧಗಳ ಮೇಲೆ ಇರ್ತಕ್ಕಂಥದ್ದು, ಬ್ಲಡ್ ರಿಲೇಷನ್ ಮೇಲೆ ಇರ್ತಕ್ಕಂಥದ್ದು. ಕರೆಕ್ಟಾಗಿ ವಿಡಿಯೋನ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಹೋಗ್ರಿ. ಏನಿದೆ ಪ್ರಶ್ನೆ ನೋಡಿ, ಓದ್ಕೊಳ್ಳಿ ಎಲ್ಲರೂ. ಈ ಪ್ರಶ್ನೆಗೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ ಈ ಪ್ರಶ್ನೆಗೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡೋಣ. ಆಮೇಲೆ ಅವ್ರಿಗೆಲ್ಲ ಲೈಕ್ ಮಾಡ್ತಾನೆ. ಎಲ್ಲರೂ ಏನು ಮಾಡ್ರಿ, ಈ ಪ್ರಶ್ನೆಗೆ ಆನ್ಸರ್ ತಿಳಿಸ್ರಿ. ಕ್ವಶನ್ ಇದೆ ನೋಡ್ರಿ. ರೀನಾಳನ್ನು ಪರಿಚಯಿಸುತ್ತಾ ಮೋನಿಕಾ ಹೇಳಿದಳು, ಅವಳು ನನ್ನ ತಂದೆಯ ಒಬ್ಬಳೇ ಮಗಳು. ಹಾಗಾದರೆ ಮೋನಿಕಾ ರೀನಾಳಿಗೆ ಏನಾಗಬೇಕು? ಮೋನಿಕಾ ರೀನಾಳಿಗೆ ಏನಾಗಬೇಕು ಅಂತ ಒಂದು ಪ್ರಶ್ನೆ ಇದೆ. ಇಂಟ್ರೊಡ್ಯೂಸಿಂಗ್ ರೀನಾ, ಮೋನಿಕಾ said, she is the only daughter of my father's only daughters. How is Monica related to Reena? Mother ತಾಯಿ, sister ಸಹೋದರಿ, father ತಂದೆ, ಅಂಕಲ್ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಮಾವ ಅಂತ ಆಗ್ಬೋದು. ಈ ಥರ ಒಂದು ಪ್ರಶ್ನೆ ಇದೆ. ಇಲ್ಲಿ ರೀನಾಳನ್ನು ಪರಿಚಯಿಸುತ್ತಾ ಯಾರು ಹೇಳ್ತಾರೆ? ಮೋನಿಕಾ ಹೇಳ್ತಾಳೆ. ಇದು ಭಾಳ ಇಂಪಾರ್ಟೆಂಟ್. ಯಾರು ಪರಿಚಯ ಮಾಡಿಕೊಡತ್ತಾರ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಿರ್ಬೇಕು. ಈ ಥರ ಪ್ರಶ್ನೆಗಳನ್ನು ಆಲ್ರೆಡಿ ನಮ್ಮ KS ಎಕ್ಸಾಮ್ದಲ್ಲಿ ಬಂದಿದೆ, FD ಎಕ್ಸಾಮ್ದಲ್ಲಿ ಬಂದಿದೆ, ಆಮೇಲೆ ಇನ್ನೊಂಥರ ಬೇರೆ ಎಕ್ಸಾಮ್ದಲ್ಲಿ ಕೂಡ ಈ ರಕ್ತ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾನೆ. ಈ ಪ್ರಶ್ನೆನ ಹೆಂಗೆ ಬಿಡಿಸ್ಬೇಕು, ರಕ್ತ ಸಂಬಂಧ ಬಂದಾಗ ಇದ್ರ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ಹೆಂಗೆ ಬಿಡಿಸ್ಬೇಕು ಅನ್ನೋದು ನಾವು ಯಾವಾಗಲೂ ಏನು ಮಾಡ್ಬೇಕಂದ್ರೆ ಇದಕ್ಕೊಂದು ಬೇಸಿಕ್ ಕಾನ್ಸೆಪ್ಟ್ ಬೇಕು. ಈಗ ಪುರುಷ ಅಂತ ಬಂತಂದ್ರೆ ಅದು ಬಾಕ್ಸ್ ಹಾಕಬೇಕು, ಮಹಿಳೆ ಬಂದಾಗ ರೌಂಡ್ ಹಾಕಬೇಕು, ಸಹೋದರದ ಸೈಡ್ ಬಾಂಚಿನ ತೋರಿಸ್ಬೇಕು, ಆಮೇಲೆ ದೊಡ್ಡವರಿದ್ರಂದ್ರೆ ಅವ್ರಿಗೆ ಮೇಲಿಂದ ಒಂದು ಬಾಂಚಿನ ತೋರಿಸ್ಬೇಕು. ಈ ಥರ ಒಂದು ಕಾನ್ಸೆಪ್ಟ್ಗಳನ್ನ ಕಲಿಬೇಕು. ಆಮೇಲೆ ಒಂದು ಫಾರ್ಮ್ಯಾಟ್ ಇರ್ತೈತಿ, ಒಂದು ಡಯಾಗ್ರಾಮ್ ಪ್ರಕಾರ ಈ ಪ್ರಶ್ನೆಗಳು ಬಿಡಿಸಿದ್ರೆ ಅಂದ್ರೆ ಅತ್ಯಂತ ನಿಮ್ಗೆ ಈ ಪ್ರಶ್ನೆಗಳು ಅತ್ಯಂತ ಒಂದೇ 10 ಸೆಕೆಂಡ್ದಲ್ಲಿ 15 ಸೆಕೆಂಡ್ದಲ್ಲಿ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು. ಇಲ್ಲಿ ನಾವು ಈ ಕ್ವಶನ್ಗೆ ಆನ್ಸರ್ನ ಮಾಡ್ತಾ ಬರೋಣ. ಏನಿದೆ ಅಂದ್ರೆ, ರೀನಾಳನ್ನು ಪರಿಚಯಿಸುತ್ತಾ ಮೋನಿಕಾ ಹೇಳ್ತಾಳೆ. ಯಾರು ಹೇಳ್ತಾರಲ್ಲ ಅವ್ರ ಹೆಸರು ಬರಿಬೇಕು. ಮೋನಿಕಾ ಹೇಳ್ತಾಳ, ಅವ್ರ ಹೆಸರು ಬರೋಣ. ಏನು ಹೇಳ್ತಾಳೆ? ಮೋನಿಕಾ ಅಂತ ಬರೋಣ. ಇಲ್ಲಿ ಮೋನಿಕಾ ಅಂತ ಇದೆ. ಮೋನಿಕಾ ಏನು ಹೇಳ್ತಾಳೆ ನೋಡ್ರಿ. ಮೋನಿಕಾ ಅಂದ್ರೆ ಮಹಿಳೆ ಅಂದ್ರೆ ರೌಂಡ್ ಹಾಕ್ಬೇಕಷ್ಟೇ. ಮೋನಿಕಾ ಏನು ಹೇಳ್ತಾಳೆ ನೋಡ್ರಿ. ಅವಳು ಅಂದ್ರೆ ಯಾರು? ಇಲ್ಲಿ ಅವಳು ಅಂದ್ರೆ ಯಾರು? ರೀನಾ. ಇಲ್ಲಿ ನೋಡ್ರಿ, ಅವಳು ಅಂತ ಇದೆ. ಅವಳು ಅಂದ್ರೆ ಯಾರ? ರೀನಾ ಅಂತ ತಿಳ್ಕೊಬೇಕಷ್ಟೇ. ಬಟ್ ಮೋನಿಕಾ ಯಾರನ್ನ ಪರಿಚಯ ಮಾಡಿಕೊಡತ್ತಾಳ? ರೀನಾಳನ್ನ. ಇಲ್ಲಿ ನೋಡ್ರಿ, ಅವಳು ನನ್ನ ತಂದೆಯ ಅಂದ್ರೆ ಮೋನಿಕಾನ ತಂದೆ ಅಂದ್ರೆ ಮೋನಿಕಾನ ತಂದೆ ಅಂತ ಬರಿಬೇಕಷ್ಟೇ. ಮೋನಿಕಾನ ತಂದೆ ಅಂತ ಬರಿಬೇಕಷ್ಟೇ. ಅವಳು ಅಂದ್ರೆ ರೀನಾಳು ನನ್ನ ತಂದೆಯ ಒಬ್ಬಳೇ ಮಗಳು ಅಂದ್ರೆ ಯಾರಕ್ಕಾರ? ಈಗ ರೀನಾಳ ನೋಡಿ, ಮೋನಿಕಾನ ತಂದೆಯ ಒಬ್ಬಳೇ ಮಗಳು ಯಾರು? ರೀನಾ. ಅದ್ರ ಅರ್ಥ ಮಾಡ್ಕೊರಿ. ಅದರ ಅರ್ಥ ಮೋನಿಕಾನ ಮಗಳು ರೀನಾ ಅಂತ ತಿಳ್ಕೊಬೇಕಷ್ಟೇ. ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊರಿ. ನಾ ಹೇಳೋದು ಅರ್ಥ ಆಯ್ತಾ? ಏನಕ್ಕೆ ಕ್ಲಿಯರ್ ಇದೆ ಅಂದ್ರೆ, ಅವಳು ಅಂದ್ರೆ ರೀನಾ, ಅವಳು ನನ್ನ ಅಂದ್ರೆ ಮೋನಿಕಾ,
ಅವಳು ನನ್ನ ತಂದೆಯ ಒಬ್ಬಳೆ ಮಗಳ ಅಂದ್ರೆ ಯಾರು? ಮೋನಿಕಾ. ಒಬ್ಬಳೆ ಮಗಳು ರೀನಾ. ಅರ್ಥ ಆಯ್ತಾ? ಹಾಗಾದ್ರೆ ಮೋನಿಕಾನ ಮಗಳು ಯಾರು? ರೀನಾ ಆಯ್ತು. ಮೋನಿಕಾನ ಮಗಳು ರೀನಾ ಅಂತ ಈ ತರ ಬಾಣ್ತಿನ ಹಾಕೋಬೇಕಷ್ಟೇ. ಅರ್ಥ ಆಯ್ತಾ? ಇನ್ನ ಪ್ರಶ್ನೆ ಏನಿದೆ ಅಂದ್ರೆ, ಹಾಗಾದ್ರೆ ಮೋನಿಕಾ ಎಂದಾಳ, ರೀನಾಗ್ ಏನಾಗ್ಬೇಕು? ಈ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂತ ಕೊಟ್ಟಾನ. ಈ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂದಾಗ ಆಪ್ಷನ್ದಲ್ಲಿ ಇದೆ. ಮದರ್ ಅಂದ್ರೆ ತಾಯಿ ಅಂತ ಇದೆ, ಆಮೇಲೆ ಸಿಸ್ಟರ್ ಅಂತ ಇದೆ, ಫಾದರ್ ಮತ್ತು ಅಂಕಲ್ ಅಂತ ಇದೆ. ಏನಾಗ್ಬೋದು? ಮದರ್ ಆಗ್ಬೋದು, ತಾಯಿ ಆಗ್ಬೋದಿಲ್ಲ. ಈಗ ಮೋನಿಕಾನ ಮಗಳು ರೀನಾ ಅಂದ್ರ ರೀನಾನ ತಾಯಿ ಯಾರಾಗ್ಬೋದು? ಮೋನಿಕಾ ಆಗ್ಬೋದು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ತಾಯಿ ಅಂತ ಹೇಳ್ಬೋದು, ಮದರ್. ಆಯ್ತಾ? ತಾಯಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಆಪ್ಷನ್ ಎ ಕರೆಕ್ಟು. ಈ ಪ್ರಶ್ನೆ ಎಕ್ಸಾಮ್ದಲ್ಲಿ ಬಂದಿದೆ. ಕರೆಕ್ಟಾಗಿ ಇಂಥ ಪ್ರಶ್ನೆಗಳನ್ನ ಏನು ಮಾಡಬೇಕು? ಕರೆಕ್ಟಾಗಿ ಡೈಲಿ ಸ್ಟಡಿ ಮಾಡ್ತಾ ಹೋಗ್ಬೇಕು, ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಕ್ಲೀನ್ ಆಗಿ ಈ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಆಮೇಲೆ ಕಾನ್ಸೆಪ್ಟಲ್ಲಿ ಈ ನಮ್ಗೇನ್ರಿ ಈ ಕ್ವಶನ್ ಅರ್ಥ ಆಗ್ಲಿಕ್ಕೆ ಮತ್ತೊಮ್ಮೆ ವಿಡಿಯೋನ ನೋಡ್ರಿ. ವಿಡಿಯೋನ ನೋಡ್ಕೊಂಡು ಮತ್ತು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮತ್ತು ಮುಂದಿನ ವಿಡಿಯೋಗಳನ್ನ ನೋಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಆಸನ ವ್ಯವಸ್ಥೆ ಅಂತ ಬರುತ್ತೆ. ಆಸನ ವ್ಯವಸ್ಥೆ ಅಂತ ಬರುತ್ತೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಇರ್ತಕ್ಕಂಥದ್ದು. ಇದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕೇಳ್ತಾನೆ. ಇದನ್ನ ಯಾವ ಥರ ಬಿಡಿಸ್ಬೇಕು ಅನ್ನೋದು ಮೊದಲು ಕ್ವಶನ್ ಕ್ಲೀನಾಗಿ ಓದ್ಕೊರಿ. ಇಂಥ ಕ್ವಶನ್ಗಳು 100% ಎಕ್ಸಾಮ್ದಾಗ ಬರ್ತಾವೆ. ನಾನು ಮೇನ್ ಇಂಪಾರ್ಟೆಂಟ ಎಕ್ಸಾಮ್ದಾಗ ಬರುವಂಥ ಕ್ವಶನ್ಗಳಿಗೆ ಮೇನ್ ಕಾನ್ಸಂಟ್ರೇಟ್ ಮಾಡ್ತೀನಿ. ಆಯ್ತಾ? ಎಕ್ಸಾಮ್ದಾಗ ಏನು ಬರ್ತಾವ ಅದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಅದೇ ಥರ ನೀವೇನು ಮಾಡ್ರಿ, ಡೈಲಿ ಇದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ರಿ. ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ. ಯಾರು ಕೂಡ ಕರೆಕ್ಟಾಗಿ ಎಲ್ಲನೂ ಕ್ವಶನ್ಗಳನ್ನು ಮಿಸ್ ಮಾಡಿ ಓದಕ್ಕೆ ಹೋಗ್ಬೇಡ್ರಿ. ಕ್ಲೀನಾಗಿ ಓದ್ಕೊಳ್ಳಿ ಮೊದಲು. ಕ್ವಶನ್ ಇಂಪಾರ್ಟೆಂಟ್ ನೋಡಿ ಏನಿದೆ. ಈ ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಫಾಸ್ಟಾಗಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಈ ಕ್ವಶನ್ಗೆ ಆನ್ಸರ್ನ ಫಟ್ನ ಒಂದು 2 ಸೆಕೆಂಡ್ದಲ್ಲಿ ತಿಳಿಸ್ಬೇಕು. ನೋಡೋಣ ಪಟ ಕ್ವಶನ್ ಓದ್ಕೋಬೇಕು. ಕ್ವಶನ್ ಏನೇನು ಕಾನ್ಸೆಪ್ಟ್ ನೋಡಿಕೊಂಡು. ಸೊ ಆಪ್ಷನ್ ಇದೆ ಎಕ್ಸ್ ಅಂತ ಇದೆ, ಆಪ್ಷನ್ ಬಿ ಎ ಅಂತ ಇದೆ, ಆಪ್ಷನ್ ಸಿ 3ನೇ ಆಪ್ಷನ್ ಆರ್ ಅಂತ ಇದೆ, 4ನೇ ಆಪ್ಷನ್ ಜೆಡ್ ಅಂತ ಇದೆ. ಇದಕ್ಕೆ ಕರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ತಿಳಿಸಿ ನೋಡೋಣ ಪಟ. ಆಯ್ತಾ? ಏನಿದೆ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಎ ಪಿ ಆರ್ ಎಕ್ಸ್ ಎಸ್ ಮತ್ತು ಜೆಡ್ ರವರು, APRXS ಮತ್ತು ಜೆಡ್ ರವರು ಒಂದು ಸಾಲಾಗಿ ಕೂತಿದ್ದಾರೆ. ಎಸ್ ಮತ್ತು ಜೆಡ್ ಮಧ್ಯದಲ್ಲಿ ಕೂತಿದ್ದಾರೆ. ನೋಡ್ರಿ ಇಂಪಾರ್ಟೆಂಟ್. ಈಗ APRXS ಮತ್ತು ಜೆಡ್ ಅವರು ಒಂದು ಸರದಿ ಸಾಲಿದೆ, ಒಂದು ಸಾಲದಲ್ಲಿ ಕೂತಿದ್ದಾರೆ. ಬಟ್ ಅದರಲ್ಲಿ ಏನು ಮಾಡ್ಯಾರ ಅಂದ್ರೆ ಎಸ್ ಮತ್ತು ಜೆಡ್ ರವರು ಮಧ್ಯದಲ್ಲಿ ಕೂತಿದ್ದಾರೆ. ಯಾರ ಮಧ್ಯ ಅಲ್ಲ, ಒಟ್ಟು ಏನು ಸರದಿ ಸಾಲ ಮಧ್ಯ ಕುಂತಾರ ಅಂತ ತಿಳ್ಕೊಬೇಕಷ್ಟೇ. ಇದು ಇಂಪಾರ್ಟೆಂಟ್. ಎಸ್ ಮತ್ತು ಜೆಡ್ ರವರು ಮಧ್ಯದಲ್ಲಿ ಕೂತಿದ್ದಾರೆ, ಮಿಡಲ್ ದಾರ ಅಂತ ತಿಳ್ಕೊಬೇಕು. ಇದು ಇಂಪಾರ್ಟೆಂಟ್. ಆಮೇಲೆ ಎ ಮತ್ತು ಪಿ ಕೊನೆಯಲ್ಲಿ ಕೂತಿದ್ದಾರೆ. ಕೊನೆಯಲ್ಲಿ ಅಂದ್ರೆ ಎಡಗಡೆಯ ತುದಿ ಮತ್ತು ಬಲಗಡೆಯ ತುದಿಯಲ್ಲಿ ಕೂತಿದ್ದಾರೆ. ಅಂದ್ರೆ ಎಂಡಿ ಕೂತಾರ ತಿಳ್ಕೊಬೇಕು. ಎ ಮತ್ತು ಬಿ ಏನು ಕೊಟ್ಟಾರ? ಎಂಡಿ ಕೂತಾರ. ಎ ಮತ್ತು ಪಿ. ಓಕೆ, ಎ ಮತ್ತು ಪಿ ಎಂಡಿ ಕೂತಾರ. ಇನ್ನು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಈ ಕ್ವಶನ್ದಲ್ಲಿ ಏನು ಇಂಪಾರ್ಟೆಂಟ್ ಇದೆ ಫಸ್ಟ್ ನೋಡ್ಕೋಬೇಕು. ಇದೇ ಇಂಪಾರ್ಟೆಂಟ್ ಇದೆ. ಇದೇ ಇಂಪಾರ್ಟೆಂಟ್. ಇದನ್ನ ಯಾರ ಕ್ಲೀನಾಗಿ ಓದ್ಕೋತಾರ ಆನ್ಸರ್ ಬಂದ್ಬಿಡೋದು. ಈ ಉಳಿದಿದ್ದ ಎ ಮತ್ತು ಪಿ, ಎಸ್ ಮತ್ತು ಜೆಡ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಆರ್ ಎನ ಎಡಭಾಗದಲ್ಲಿ, ಆರ್ ಎನ ಎಡಭಾಗದಲ್ಲಿ ಕೂತಿದ್ದಾನೆ ಅನ್ನೋದು ಐತ್ಲ ಕಾನ್ಸೆಪ್ಟ. ಇದು ಭಾಳ ಇಂಪಾರ್ಟೆಂಟ್. ಇದನ್ನ ಯಾರು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ ಅಲ್ಲಿ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಿಕ್ಬಿಡೋದು. ಇದನ್ನ ನೀವೇನ್ರಿ ಎಕ್ಸಾಮ್ದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ಕ್ವಶನ್ ಏನಾಗಲ್ಲ ರೀ, ನಿಮ್ಗೆ ಬರಲ್ಲ. ಆಮೇಲೆ ಟೈಮ್ ಎಷ್ಟಾಗತ್ತೆ, ಆ ಟೈಮ್ ಆಗಿತ್ತು ಅಂತೇಳಿ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತಾರೆ ಅಷ್ಟೇ. ಇಷ್ಟೇ ಸಿಂಪಲ್. ಏನಂದ್ರೆ ಎಕ್ಸಾಮ್ದಲ್ಲಿ ಏನು ಮಾಡ್ತಾರೆ, ಎಲ್ಲ ಕ್ಲೀನಾಗಿ ಓದ್ತಾರೆ, ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ. ಕೊನೆಗೆ ಬಂದು ಒಂದು ಕಾನ್ಸೆಪ್ಟನ್ನು ಮಿಸ್ ಮಾಡಿಬಿಡೋದು, ಕಾನ್ಸಂಟ್ರೇಷನ್ ಮಾಡದೇ ಇರೋದು. ಈ ಥರ ಮಾಡೋದ್ರಿಂದ ಅಲ್ಲಿ ಎಕ್ಸಾಮ್ದಲ್ಲಿ ನಿಮ್ಗೆ ಏನಾಗ್ಬೋದು, ಈ ಥರ ಪ್ರಶ್ನೆಗಳು ಬಿಡ್ಸೋಕೆ ಕಷ್ಟಕರ ಆಗ್ಬೋದು. ಅದಕ್ಕೆ ಈ ಕ್ವಶನ್ದಲ್ಲಿ ಮೇನ್ ಏನಿದೆ ಅದು ಕಾನ್ಸಂಟ್ರೇಟ್ ಮಾಡ್ಬೇಕು. ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿರಿ. ಅದನ್ನ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಹೋಗ್ರಿ. ಆಮೇಲೆ ಇಂಗ್ಲೀಷ್ ನೋಡ್ರಿ. ಇನ್ನೇನು ಕೊಟ್ಟ ಅಂದ್ರೆ ಪಿಯ ಬಲಕ್ಕೆ ಯಾರು ಕೂತಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ಬೇಕು. APRXS and Z are sitting in a row. S and Z are in the center. A and P are at the ends ಅಂತ. A and P are at the ends. R is sitting to the left of A. R is sitting to the left of A, who is to the right of P. P ನ ಬಲಗಡೆ ಯಾರ್ದಾರು ಕೇಳ್ತಾರೆ. ಸೊ ಆಪ್ಷನ್ 1ನೇದು 2ನೇದು ನೋಡಿ ಗಮನಿಸ್ಬೇಕಲ್ಲ ಆಪ್ಷನ್ಗಳನ್ನ. ಮತ್ತು ಈ ಥರ ಪ್ರಶ್ನೆ ಹೆಂಗೆ ಬೇಕಾದಾಗ ಬಿಡಿಸಿ ನೀವು. ಸರಿ, ಈಗ ನೀವೇನು ಡೌಟ್ ಏನು ಮಾಡ್ಬೋದು ಅಂದರೆ ನಿಮ್ಗೆ 2 ಡೌಟ್ ಬಂದಿರ್ತದೆ. ಈಗ ಡೌಟ್ 2 ಹೆಂಗೆ ಡೌಟ್ ಬಂದಿರ್ತಾವ್ರೆ ಯಾರು ಗೆಸ್ ಮಾಡ್ತೀರಿ? ನಿಮ್ಗೆ 2 ಡೌಟ್ ಬರ್ತಾವೆ. ಏನು ಡೌಟ್ ಬರ್ತಾವೆ ಅಂದ್ರೆ ಸರ್ ಯಾವ ಕಡೆ ಮುಖ ಮಾಡಿ ಕೂತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಆಯ್ತಾ? ಯಾವ ಕಡೆ ಬೇಕಾದ ಮುಖ ಕೊಂಡ್ಲವ್ರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಿರಬೇಕು, ಯಾರು ಎ ಮತ್ತು ಪಿ ಎಂಡ್ಗೆ ಇರಬೇಕು,
ಎಸ್ ಮತ್ತು ಝೆಡ್ ಮಿಡಿಲ್ ಇರಬೇಕು. ಈ ಥರ ಯಾವ್ದು ಡೈರೆಕ್ಷನ್ ಬೇಕಾದ್ರೆ ಇರಲ್ಲ. ಇದು ನಾವು ಈ ಫೇಸಿಂಗ್ ನಾರ್ತ್ ಫೇಸಿಂಗ್ ಮಾಡತ್ರ ನಾರ್ತ್ ಕಡೆ ಇರಲಿ, ಆಮೇಲೆ ಈಸ್ಟ್ ಫೇಸಿಂಗ್ ಇರಲಿ, ಆಮೇಲೆ ವೆಸ್ಟ್ ಫೇಸಿಂಗ್ ಇರಲಿ, ಹೌದಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ್ದು ಕಡೆ ಮುಖ ಮಾಡಲಿ ಅವ್ರ ಪ್ರಶ್ನೆ ಇಲ್ಲ. ಬಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಬೇಕಾದ ಫೇಸಿಂಗನ್ನು ಇಡ್ಬೋದು, ನೀವು ಯಾವ ಫೇಸಿಂಗ್ ಇಟ್ಟು ಚೆಕ್ ಮಾಡ್ಬೋದು. ಸಿಂಪಲ್. ಈಗ ನಾನು ಈ ಥರ ಇಟ್ಟು ಚೆಕ್ ಮಾಡ್ತಾನೆ. ಈಗ ಈ ಥರ ನಾರ್ತ್ ಡೈರೆಕ್ಷನ್ ಚೆಕ್ ಮಾಡ್ತಾ ಅದನ್ನ ಹಿಂಗೆ ಟರ್ನ್ ಮಾಡು, ಏನಾಕತಿ ಇದು ವೆಸ್ಟ್ ಆಕತಿ. ಈ ಥರನ ಚೆಕ್ ಮಾಡು, ಇದು ಈಸ್ಟ್ ಆಕತಿ. ಹೌದಲ್ಲ, ಈ ಥರ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಷ್ಟೇ. ನಿಮ್ದು ಅಪೋಸಿಟ್ ಅದು. ಈಗ ನಮ್ದಕ್ಕೂ ನಿಮ್ದಕ್ಕೂ ಏನಾಗುತ್ತೆ ಭಾಳ ಅಪೋಸಿಟ್ ಅದು. ನಿಮ್ದು ಯಾವುದಂದ್ರೆ ಇದು ಏನಾಕತಿ ಹೇಳ್ರಿ, ಇದಕ್ಕೆ ನಿಮ್ಮ ಪೂರ್ವ ಅಂತ ಕರಿತೀವಿ. ಇದು ಪೂರ್ವ ಆಕತಿ, ಇದು ಪಶ್ಚಿಮ. ಹೌದಿಲ್ಲ, ಇದು ಪೂರ್ವ, ಇದು ಪಶ್ಚಿಮ ಆಕತಿ. ಇದನ್ನಾಕತಿ ಹೇಳ್ರಿ, ಇದು ಉತ್ತರ ಇರ್ತದೆ. ಇದು ಇಂಪಾರ್ಟೆಂಟ್ ಆಯ್ತಾ. ಇದು ಪೂರ್ವ ಪಶ್ಚಿಮ ಉತ್ತರ ಇರ್ತದೆ. ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಪ್ರಶ್ನೆಗಳನ್ನ ಹೆಂಗೆ ಬಿಡಿಸ್ಬೇಕಂತ ನೋಡೋಣ. ಸೊ ಫಸ್ಟ್ ಏನು ಮಾಡ್ಬೇಕಂದ್ರೆ ಜಸ್ಟ್ ಒಂದು ಲೈನ್ ತಗೋಬೇಕು, ಒಂದು ರೋ ತಗೋಬೇಕು. ಆಮೇಲೆ ಈ ಥರ ಬಾಣಚಿನ್ ಹಾಕ್ಬೇಕಷ್ಟೇ. ಈ ಥರ ಫೇಸಿಂಗ್ ಮಾಡತ್ತಾರ ಅವ್ರ. ಇಲ್ಲಿ ಬಲಗಡೆ ಎಡಗಡೆ ಭಾಳ ಇಂಪಾರ್ಟೆಂಟ್. 2 ಜನ ಅದಾರ ಅವ್ರ. ಈಗ APRX ಮತ್ತು SZ 6 ಜನ ಅದಾರ. 6 ಮೆಂಬರ್ಸ್ ಅರ. ಈ ಥರ 6 ಮೆಂಬರ್ಸ್ನ ಬರಿಬೇಕಷ್ಟೇ. 6 ಜನ ಅದಾರ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಯಾರ ಮಧ್ಯದಾರ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಎಸ್ ಮತ್ತು ಜೆಡ್ ಮಧ್ಯದಲ್ಲಿ ಇದ್ದಾರೆ. ಅಂದ್ರೆ ಏನು ಮಾಡ್ಕೋಬೇಕಂದ್ರೆ ಈಗ ಯಾರ್ಯಾರ ಮಧ್ಯದಾರ ಇಂಪಾರ್ಟೆಂಟ್. ಯಾರ ಮಧ್ಯ ಅಂತ ಏನು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 2 ಜನ, ಕೊನೆಗೆ 2 ಜನ ಬಿಟ್ಟು ಇಲ್ಲಿ ಎಸ್ ಮತ್ತು ಏನು ಮಾಡ್ಕೋಬೇಕು, ಎಸ್ ಮತ್ತು ಜೆಡ್ ಅನ್ನ ಬರೆದು ಬಿಡ್ಬೇಕಷ್ಟೇ. ಇದು ಫಿಕ್ಸ್, ಕನ್ಫರ್ಮ್ ಆದ್ರೆ ಇವೇನು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ಬೋದು, ಜೆಡ್ ಅನ್ನು ಈ ಸೈಡ್ ಇಟ್ಟು ಎಸ್ ಆ ಸೈಡ್ ಇಡ್ಬೋದು, ಪ್ರಶ್ನೆ ಇಲ್ಲ. ಬಟ್ ಏನಂದ್ರೆ ಸೆಂಟರ್ ಮಧ್ಯದಲ್ಲಿ ಇದ್ದಾರೆ ಅಂದ್ರೆ ಫಿಕ್ಸ್ ಆಯ್ತು. ಅವ್ರಿಗೇನು ನೆಕ್ಸ್ಟ್ ಇವ್ರ ರಿಲೇಟೆಡ್ ಏನೂ ಮಾಹಿತಿ ಕೊಟ್ಟಿಲ್ಲ ನಮ್ಗೆ. ಜಸ್ಟ್ ಏನು ಬಿಡಿಲ್ ಕೊಟ್ಟಾರ. ಆಮೇಲೆ ಏನು ಕೊಟ್ಟಾರ ನೋಡ್ರಿ, ನೀವು ಇಷ್ಟು ಬರೆದ್ರಂದ್ರೆ ನೆಕ್ಸ್ಟ್ ಇದನ್ನ ತಗೋಬಾರ್ದು. ಎ ಮತ್ತು ಪಿ ಕೊನೆಯಲ್ಲಿ ಇದ್ದಾರಂದ್ರೆ ಇಲ್ಲಿ ಎ ಬರೋದು, ಇಲ್ಲಿ ಪಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಕಾನ್ಸೆಪ್ಟ್ ಹಂಗಿದೆ. ಇಲ್ಲಿ ನೋಡ್ರಿ, ಆರ್ ಏನ ಎಡಭಾಗದಾನ. ಆರ್ ಹೆಂಗದಾನಂದ್ರೆ ಏನ ಎಡಭಾಗಿರ್ಬೇಕು. ಈಗ ಇಲ್ಲಿ ನಾವು ಎ ಇಲ್ಲಿ ಬರ್ದು ಅಂದ್ರೆ ಎ ಇಲ್ಲಿ ಬರ್ದ್ರಂದ್ರೆ ನೋಡ್ರಿ ಇಲ್ಲಿ ಎ ಬರ್ದ್ರಂದ್ರೆ ಇವನು ಎಡಗಡೆ ಯಾರು ಬರಬೇಕು, ಆರ್ ಬರಬೇಕು. ಬಟ್ ಏನು ಮಾಡಬೇಕು, ಎ ಇಲ್ಲಿ ಬರಿಬಾರ್ದು, ಇಲ್ಲಿ ಬರಿಬಾರ್ದು. ಎ ಎಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಏನ ಎಡಗಡೆ ಯಾರು ಇರ್ತಾರಂದ್ರೆ ಆರ್ ಅಂತ ಹಾಕ. ಇದು ನೋಡ್ರಿ, ಇದು ರೈಟ್ ಅಂತ ಹಾಕತ್ತೆ, ನೆನ್ಪಿಡ್ರಿ. ಇದು ಬಲಗಡೆ, ಇದು ರೈಟ್ ಸೈಡ್ ಅಂತ ತಿಳ್ಕೊಬೇಕು. ಇದು ಬಲಗಡೆ. ಇದನ್ನು ಏನು ತಿಳ್ಕೊಬೇಕು, ಲೆಫ್ಟ್ ಅಂತ ತಿಳ್ಕೊಬೇಕು ಅಷ್ಟೇ. ಲೆಫ್ಟ್, ಇದು ಎಡಗಡೆ. ಬಟ್ ಇಲ್ಲಿ ನಾವೇನು ಮಾಡಬಾರ್ದು, ಆರನ್ನ ಇಲ್ಲಿ ಬರಿಬಾರ್ದು, ನೆನ್ಪಿರ್ಲಿ ಆಯ್ತಾ. ಇಲ್ಲಿ ಆರನ್ನ ಇಲ್ಲಿ ಬರಿಬಾರ್ದು, ಆಮೇಲೆ ಏನು ಇಲ್ಲಿ ಬರಿಬಾರ್ದು. ಎ ಆ ಸೈಡ್ ಬಾರ್ದು, ಆರ್ನ ಪಕ್ಕದಲ್ಲಿ, ಆರ್ನ ಎಡಗಡೆ, ಏನ ಎಡಗಡೆ ಆರ್ ಅಂತ ಬರಿಬೇಕು. ಇಲ್ಲಿ ಪಿ ಅಂತ ಬರ್ಕೋಬೇಕಷ್ಟೇ. ಕರೆಕ್ಟ್ ಆಯ್ತಾ. ಇಲ್ಲಿ ನೋಡ್ರಿ, ಎ ಮತ್ತು ಪಿ ಕೊನೆಯಲ್ಲಿ, ಎಸ್ ಮತ್ತು ಜೆಡ್ ಮಧ್ಯದಲ್ಲಿ. ಇನ್ನು ಯಾರು ಒಬ್ಬರೇ ಉಳಿದ್ರ ಪರ್ಸನ್ ಅಂದ್ರೆ ಇನ್ಫಾರ್ಮೇಶನ್ದಲ್ಲಿ ಏನು ಕೊಟ್ಟಿಲ್ಲ. ಇಲ್ಲಿ ಯಾರು ಎಕ್ಸ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಬಟ್ ಎಕ್ಸ್ ಅಷ್ಟೇ ಒಬ್ಬ ಉಳಿದಲ್ಲಿ. APRSZ ಎಲ್ಲ ಬದಾರ. ಬಟ್ ಎಕ್ಸ್ ಉಳಿತದ, ಎಕ್ಸ್ ಬರ್ಬಿಟ್ರೆ ಮುಗಿದೋದು ಅಷ್ಟೇ. ಬರತ್ತಾ. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಎಲ್ಲರೂ ಹೇಳಿರಿ. ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಆನ್ಸರ್ ಏನಾಕತಿ, ಎಕ್ಸ್ ಅಂದ್ರೆ ಪಿನ ಬಲಗಡೆ ಯಾರು, ಪಿಯ ಬಲಕ್ಕೆ. ಹೂ ಇಸ್ ಟು ದ ರೈಟ್ ಆಫ್ ಪಿ ಮೀನ್ಸ್ ಯಾರು ಬರಲಿ, ಪಿನ ಬಲಗಡೆ ಅಂದ್ರೆ ಇದು ಬಲಗಡೆ ಅಂದ್ರೆ ಪಿನ ಬಲಗಡೆ ಎಕ್ಸ್, ಎಕ್ಸ್ ಅನ್ನ ಬಲಗಡೆ ಎಸ್, ಎಕ್ಸ್ ಅನ್ನ ಎಡಗಡೆ ಪಿ, ಆಮೇಲೆ ಎಸ್ ಅನ್ನ ಬಲಗಡೆ ಜೆಡ್, ಜೆಡ್ ಅನ್ನ ಎಡಗಡೆ ಎಸ್, ಆರ್ ಅನ್ನ ಬಲಗಡೆ ಎ, ಏನ ಎಡಗಡೆ ಆರ್. ಅರ್ಥ ಆಯ್ತಾ. ಹಿಂಗೆಲ್ಲ ಕ್ಲೀನ್ ನೋಡ್ಕೊಂಡ್ರಿ ಕ್ಲಿಯರ್ ಆಗುತ್ತೆ. ಇದ್ರಾಗ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು 2-3 ಟೈಪ್ ಬರ್ತಾವ. ಇದು ರೋ ಮೇಲೆ ಇರ್ತಕ್ಕಂಥದ್ದು, ಇನ್ನು ಸರ್ಕಲ್ ಮೇಲೆ ಬರ್ತಕ್ಕಂಥದ್ದು. ಅದು ಮುಂದಿನ ವಿಡಿಯೋದಲ್ಲಿ ತೊಗೊಂಬರ್ತಾವೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸರ್ಕಲ್ ಫೇಸಿಂಗ್, ಸೆಂಟ್ರ್ ಫೇಸಿಂಗ್ ಅಂತ ಇರೋದ್ಲ ವೃತ್ತಾಕಾರದಲ್ಲಿ ಕೂತಿದ್ದಾರೆ ಅಂತ ಕೊಟ್ಟಾಗ ಅದನ್ನ KS ಪ್ರಿಲಿಮ್ಸ್ ಅಲ್ಲಿ ಮತ್ತು SSC ಎಕ್ಸಾಮ್ದಲ್ಲಿ ಇನ್ನಿತರೆ ಬೇರೆ ಬೇರೆ ಎಕ್ಸಾಮ್ದಲ್ಲಿ ಕೂಡ ಆ ಸರ್ಕಲ್ ಫೇಸಿಂಗ್ ಮಾಡೋದು ಮುಂದಿನ ಒಂದು ಕ್ಲಾಸಲ್ಲಿ ತೆಗೆದುಕೊಂಡು ಬರ್ತಾನೆ. ಇದಕ್ಕೆ ಈ ಪ್ರಶ್ನೆಗೆ ಆನ್ಸರ್ ಯಾವುದಂದ್ರೆ ಆಪ್ಷನ್ ಎ ಕರೆಕ್ಟ್. ಅರ್ಥ. ನನಗೆ ನೋಡ್ರಿ ಟೈಮ್ ಈಗ ಈ ಥರ ಪ್ರಶ್ನೆಗೆ ಬಿಡ್ಸಕ್ಕೆ ಜಾಸ್ತಿ ಟೈಮ್ ಬೇಕು ಆಯ್ತಾ. ಅದನ್ನ ಏನು ಮಾಡ್ಬೇಕು, ಡಿಟೇಲ್ ಆಗಿ ಹೋತಂದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಅದು. ಈಗ ನಾನು ಈ ಕ್ವಶನ್ ಓದೋದು ಅದಕ್ಕೆ ಪಟ ಆನ್ಸರ್ ಮಾಡ್ಕೊತ ಹೋಗೋದು ಅಷ್ಟು ಮಾಡಿ ಅಂದ್ರೆ ಸೊ ನಿಮ್ಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದಕ್ಕೆ ನಾವು ಒಂಚೂರು ನಂಗೆ ಟೈಮ್ ಬೇಕು. ಸೊ ಎಲ್ಲರೂ ಕೂಡ ಏನು ಮಾಡ್ರಿ, ವಿಡಿಯೋಗಳನ್ನ ಸ್ಕಿಪ್ ಮಾಡ್ದ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗ್ರಿ. ಎಲ್ಲರೂ ಕೂಡ ಏನು ಮಾಡಿರಿ, ನಿಮ್ಮ ಫ್ರೆಂಡ್ ಸರ್ಕಲ್ದಲ್ಲಿ ವಿಡಿಯೋನ ಶೇರ್ ಮಾಡಿರಿ. ನಂದೇನೇ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ನಿಮ್ಗೆ ಏನಾರ ಅಪ್ಡೇಟೆಡ್ ಬೇಕಾದ್ರೆ ನಿಂಗಪ್ಪ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗ್ರಿ. ಅಪ್ಡೇಟೆಡ್ ಮಾಹಿತಿಗಳು ಮೆಂಟಲ್ ಸಂಬಂಧಪಟ್ಟಂಗೂ ಮತ್ತು ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ವಿಷಯದ ಸಂಬಂಧಪಟ್ಟ ಹಾಗೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಆ ಟೆಲಿಗ್ರಾಮ್ದಲ್ಲಿ ಕೂಡ ನಾವು ಡೈಲಿಯಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದೆಲ್ಲ ಜಾಯಿನ್ ಆಗ್ರಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಎದ್ರ ಮೇಲೆ ಇದೆ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿರಿ. ಯಾವುದು ಒಂದು ಚಾಪ್ಟರ್ ಮೇಲೆ ಇದೆ ಅಂದ್ರೆ ಇದು ನಮಗೆ ಪಾರ್ಟ್ನರ್ಶಿಪ್ ಮೇಲೆ ಇರ್ತಕ್ಕಂಥ, ಪಾಲುದಾರಿಕೆ ಮೇಲೆ ಇರ್ತಕ್ಕಂಥ ಕ್ವಶನ್.
ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನಾಗಿದ್ದು ಒಂಚೂರ ನಾರ್ಮಲ್ ಕ್ವಶನ್ಗಳನ್ನ ತೆಗೆದುಕೊಂಡು ಬಂದು ಈ ಕ್ಲಾಸಲ್ಲಿ ಹೈ ಲೆವೆಲ್ ಇರ್ತಕ್ಕಂಥದ್ದು. ಈ ಕೆಲಸವನ್ನ ಎರಡು ವರ್ಷದ ನಂತರ ಆದಾಯ ಬಂದೈತಿ, ಬಟ್ 8 ತಿಂಗಳ ನಂತರ ಏನು ಮಾಡೋಣ, ಇನ್ನೊಬ್ಬ ಬಂದು ಜಾಯ್ನ್ ಆಗ್ಯಾನ, ಸಿ ಬಂದು ಜಾಯ್ನ್ ಆಗ್ಯಾನ, ಈ ಥರ ಕಾನ್ಸೆಪ್ಟ್ ಬರ್ತಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದಕ್ಕಿಂತ ಒಂದು ಲೆವೆಲ್ ತೊಗೊಂಬರ್ತಾನೆ. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಗೆ ಏನಂದ್ರೆ ಈಸಿ ಲೆವೆಲ್, ನೆಕ್ಸ್ಟ್ ಇದು ಮಾಡರೇಟ್ ಲೆವೆಲ್, ಇನ್ನು ಎಕ್ಸ್ಪರ್ಟ್ ಲೆವೆಲ್ ಕ್ವಶನ್ಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತೊಗೊಂಬರ್ತಾನೆ. ಕರೆಕ್ಟಾಗಿ ಏನು ಮಾಡಿರಿ, ವಿಡಿಯೋನ ಸ್ಕಿಪ್ ಮಾಡಿದ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ. ನಿಮಗೆ ನನ್ನ ಕ್ಲಾಸು ಭಾಳ ಇಂಪಾರ್ಟೆಂಟ್ ಅನಿಸ್ತೈತಿ, ಕರೆಕ್ಟಾಗಿ ನೀವು ವಾಚ್ ಮಾಡ್ತಾ ಹೋಗ್ರಿ. ಯಾಕೆ ನಾ ಇದನ್ನೆಲ್ಲ ಯಾಕೆ ಹೇಳ್ತಾನೆ ಅಂದ್ರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್, ಆಯ್ತಾ, ಗೊತ್ತಿದೆ ನಂಗೆ ಏನೊಂದು ಕರೆಕ್ಟಾಗಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳು ಬಿಡಿಸಿ 100% ಎಕ್ಸಾಮ್ ಕ್ಲಿಯರ್ ಆಕೈತಿ. ಇಲ್ಲ ಅಂದ್ರೆ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ನೀವು ಭಾಳ ಸರಿ ನಿಮಗೆ ಏನಾಕತಿ, ಸೊ ತೊಂದರೆ ಉಂಟಾಕತಿ. ಕರೆಕ್ಟಾಗಿ ವಿಡಿಯೋನ ಕಂಟಿನ್ಯೂಸ್ ವಾಚ್ ಮಾಡಿ, ಮತ್ತು ಇಂಥ ಪ್ರಶ್ನೆಗಳು ಎಕ್ಸಾಮ್ ಬಂದಾಗ ಧೈರ್ಯ ಒಂದೇ ಕಳ್ಕೊಬಾರ್ದು, ಅಷ್ಟೇ ಫುಲ್ ಕಾನ್ಫಿಡೆಂಟ್ಲೇ ಪ್ರಶ್ನೆಗಳನ್ನ ಬಿಡಿಸ್ಬೇಕು. ನೋಡಿರಿ, 3ನೇ ಕ್ವಶನ್ ಇದೆ. ಎ ಮತ್ತು ಬಿಗಳು 12,000 ರೂಪಾಯಿ ಮತ್ತು 16,000 ರೂಪಾಯಿ ಬಂಡವಾಳ ಹೂಡಿ ವ್ಯವಹಾರ ಆರಂಭಿಸುತ್ತಾರೆ. 8 ತಿಂಗಳುಗಳ ನಂತರ ಸಿಯು ಕೂಡ 15,000 ರೂಪಾಯಿ ಬಂಡವಾಳ ಹಾಕಿ ಅವರೊಂದಿಗೆ ಸೇರುತ್ತಾನೆ. 2 ವರ್ಷಗಳ ನಂತರ ಆದಾಯವು 45,600 ರೂಪಾಯಿಗಳಲ್ಲಿ ಸಿನ ಭಾಗ ಎಷ್ಟು ಅಂತ ಇದೆ. 2 persons A and B start a business with investments of rupees 12,000 and 16,000 respectively. After 8 months, C also joins them with rupees 15,000. Total profit at the end of the 2 years was rupees 45,600. What was the C's profit in the business? Question mark. Option A 12,000, 18,000, 24,000, 16,000. ಅರ್ಥ ಆಯ್ತಾ? ಈ ಥರ ಆಪ್ಷನ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಈ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕು ಅನ್ನೋದ ಮುಂದಿನ ಒಂದು ಸ್ಲೈಡ್ದಲ್ಲಿ ನೋಡ್ತಾ ಹೋಗೋಣ. ಸೇಮ್ ಕ್ವಶನ್, ಇದೇ ಕ್ವಶನ್, ಬಟ್ ಹೆಂಗೆ ಬಿಡಿಸ್ಬೇಕು ಅನ್ನೋದ ಇಲ್ಲಿ ನೋಡ್ತಾ ಹೋಗೋಣ. ಈಗ ಇಂಪಾರ್ಟೆಂಟ್ 3 ಜನ ಅದಾರ, ಕಾನ್ಸಂಟ್ರೇಟ್ ಮಾಡಿ. 3 ಮೆಂಬರ್ಸ್ ಅದಾರ. ಸೊ 3 ಜನ ಅದಾರ. ಫಸ್ಟ್ ಯಾರ್ದಾರ ಹೇಳ್ರಿ? ಎದನ್. ಇಲ್ಲಿ ಭಾಳ ಇಂಪಾರ್ಟೆಂಟ್ ಈ ಕ್ವಶನ್. ಎದನು, ಆಮೇಲೆ ಬಿ, ಆಮೇಲೆ ಸಿ ಅಂತ ಇಟ್ಕೊಂಡು 3 ಜನ ಅದಾರ. ಬಟ್ ಎ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಹೇಳ್ರಿ? 12,000 ಅಂತ ಇದೆ. 12,000, 12,000 ಇಲ್ಲಿ ಅನುಪಾತ. ಬಿ ಎಷ್ಟಂದ್ರೆ 16,000, ಆಮೇಲೆ ಅನುಪಾತ. ಆಮೇಲೆ ಸಿ ಎಷ್ಟಂದ್ರೆ 15,000, 15,000. ಸೊ 15,000 ಅಂತ ಇದ್ದೇನೆ, 15,000 ಅಂತ ಇದ್ದೇನೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಇಲ್ಲಿ 2 ವರ್ಷಗಳ ನಂತರ ಅಂತ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ 2 ವರ್ಷಗಳ ನಂತರ ಅಂತ ಇದೆಯಲ್ಲ, 2 ವರ್ಷಗಳ ನಂತರ ಅಂದ್ರೆ 1 ವರ್ಷ ಅಂದ್ರೆ 12 ತಿಂಗಳು, 2 ವರ್ಷ ಅಂದ್ರೆ 24 ತಿಂಗಳು. ಬಟ್ ಇಲ್ಲಿ ಏದು ಎಷ್ಟು ತಿಂಗಳು ಅಮೌಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂದ್ರೆ 2 ವರ್ಷವರೆಗೆ ಅಂದ್ರೆ 24 ತಿಂಗಳು ಅಂತ ತಿಳ್ಕೊಬೇಕು, 24 ಮಂತ್ಸ್. ಬಿ ಕೂಡ 24 ತಿಂಗಳು, 24 ಮಂತ್ಸ್. ಬಟ್ ಸಿ ಮಾತ್ರ 8 ತಿಂಗಳುಗಳ ನಂತರ ಬರ್ತಾನ. ಏನು ಮಾಡ್ತಾನೆ ಹೇಳ್ರಿ? 8 ತಿಂಗಳುಗಳ ನಂತರ ಬರ್ತಾನಂದಾಗ, ಸೊ 2 ವರ್ಷದಲ್ಲಿ 8 ತಿಂಗಳು ತೆಗೆದ್ರೆ ಎಷ್ಟು ತಿಂಗಳು ಉಳಿತೈತೆ ಹೇಳ್ರಿ? 24 ತಿಂಗಳು. 1 ವರ್ಷ ಅಂದ್ರೆ 12 ತಿಂಗಳು, 2 ವರ್ಷ ಅಂದ್ರೆ 24 ತಿಂಗಳು. 24 ತಿಂಗಳಲ್ಲಿ 8 ತಿಂಗಳು ತೆಗೆದ್ರೆ ಎಷ್ಟಾಗತ್ತೆ ಅಂದ್ರೆ 16 ತಿಂಗಳು ರಿಮೈನಿಂಗ್ ಉಳಿತೈತಿ, 16 ಮಂತ್ಸ್. 16 ತಿಂಗಳು ಇನ್ನ ಬ್ಯಾಲೆನ್ಸ್ ಉಳಿತೈತಿ. 16 ತಿಂಗಳು ತಕ್ಕ ಏನಾಕತಿ, ಅವ್ನು ಬ್ಯಾಲೆನ್ಸ್ ಏನಾಕತಿ, ಅಮೌಂಟ್ ಆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಕತಿ. ಇಂಪಾರ್ಟೆಂಟ್. 8 ತಿಂಗಳುಗಳ ನಂತರ ಬರ್ತಾನಂದ್ರೆ ನೀವು ಆ ಫಸ್ಟ್ 1 ರಿಂದ 8 ತಿಂಗಳವರೆಗೆ ಬಿಡಬೇಕು, ಆ ಮುಂದಿನ ತಿಂಗಳು ಕೌಂಟ್ ಮಾಡಬೇಕು. ಸೊ 1 ರಿಂದ 8 ತಿಂಗಳವರೆಗೆ ಆ 8 ತಿಂಗಳು ಬಿಡಬೇಕು, ಆ ಮುಂದಿನ ತಿಂಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಮುಂದಿನ 8 ತಿಂಗಳು ಅಂದ್ರೆ 16 ತಿಂಗಳವರೆಗೆ ಈ ಒಂದು 15,000 ರೂಪಾಯಿ ಆ ಒಂದು ಬಿಸ್ನೆಸ್ ಅಲ್ಲಿ ಒಂದು ಹೂಡಿಕೆ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತಿಳ್ಕೊಬೇಕಣ್ಣ. ಇನ್ನೇನು ಮಾಡೋಂಗಿಲ್ಲ, ಇದನ್ನು ಕರೆಕ್ಟಾಗಿ ಏನು ಮಾಡಬೇಕು, ನೀಟ್ನೆಸ್ ಆಗಿ ಕರೆಕ್ಟಾಗಿ ಒಂದು ಇದನ್ನು ತಗೋಬೇಕು, ರೇಷಿಯೋ ತಗೋಬೇಕು. ಸೊ ಕರೆಕ್ಟಾಗಿ ರೇಷಿಯೋ ತಗೊಂಡ್ಬಿಟ್ರೆ ಸೊ ಈ ಪ್ರಶ್ನೆಗೆ ಆನ್ಸರ್ ಈಸಿಯಾಗಿ ಮಾಡ್ಬೋದು. ನೋಡಿ ರೇಷಿಯೋ ಹೆಂಗೆ ತೆಗಿಬೇಕಂದ್ರೆ ಫಸ್ಟ್ ಇಲ್ಲಿ 3 0 ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ 3 0 ಕ್ಯಾನ್ಸಲ್ ಆಯಿತು, ಇಲ್ಲಿಯೂ 3 0 ಕ್ಯಾನ್ಸಲ್ ಮಾಡ್ಕೋಬೇಕು, ಆಮೇಲೆ ಇಲ್ಲೂ ಕೂಡ 3 0 ಕ್ಯಾನ್ಸಲ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನು 8 ಎಷ್ಟಲೇ 8 3 24, ಆಮೇಲೆ 8 3 24, ಆಮೇಲೆ 8 2 16. ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. 3 1 3 ಎಷ್ಟಲೇ 3 5 15. ಆಮೇಲೆ ನೆಕ್ಸ್ಟ್ ಏನು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇನ್ನು 2 ಎಷ್ಟಲೇ 2 6 12, 2 8 16, ಆಮೇಲೆ ಇಲ್ಲಿ 2 1 ಅಂತಿದ್ದ. ಇನ್ನು ನಮ್ಗೆ ಇಲ್ಲಿ ರೇಷಿಯೋ ಎಷ್ಟು ಬಂತಂದ್ರೆ ಎ ರೇಷಿಯೋ ಎಷ್ಟು ಉಳಿತು? ಇಲ್ಲಿ 6 ಉಳಿತು. ಬಿ ರೇಷಿಯೋ ಎಷ್ಟು? 8 ಉಳಿತು. ಸಿ ರೇಷಿಯೋ ಎಷ್ಟು ಉಳಿತು? 5 ಉಳಿತಂದ್ರೆ ಇನ್ನು 6 ಅನುಪಾತ
8:5 ಅಂತ ನಮಗೇನಾಯ್ತು ರೇಷಿಯೋ ಬಂತು. ಇನ್ನು ಎಲ್ಲ ಕೂಡಿಸಿದಾಗ 6 8 ಎಷ್ಟಾಗುತ್ತದೆ 14, 14 + 5 ಎಷ್ಟಾಗುತ್ತದೆ 19 ಅಂತ ಆಗತ್ತೆ. ಈ 19 ಅಂದ್ರೆ ಏನು ತಿಳ್ಕೊಬೇಕು, ಟೋಟಲ್ ರೇಷಿಯೋ ಅಂತ ತಿಳ್ಕೊಬೇಕು. 19 ಟೋಟಲ್ ರೇಷಿಯೋ ಆಯ್ತು. ಇಲ್ಲಿ ಏನು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಎ ಅಂದ್ರೆ ಎಷ್ಟು ರೇಷಿಯೋ, ಎ ಅಂದ್ರೆ 6 ರೇಷಿಯೋ, ಬಿ ಅಂದ್ರೆ 8 ರೇಷಿಯೋ, ಸಿ ಅಂದ್ರೆ 5 ರೇಷಿಯೋ. ಇನ್ನು ನಾವು ಸಿ ಬೇಕಾಗಿದೆ, ಸಿ ಸಿ ಅಂದ್ರೆ ಎಷ್ಟು 5 ಡಿವೈಡೆಡ್ ಬೈ ಟೋಟಲ್ ರೇಷಿಯೋ 19 ಹೆಂಗೆ ಬಂತ ಹೇಳ್ರಿ, 6 + 8 14, 14 + 5 19. ಆಮೇಲೆ ಇಲ್ಲಿ ಇಂಟು ಎಷ್ಟಿದೆ ಅಂದ್ರೆ 45,600 ಅಂತ ಇದೆ, 45,600 ಅಂತ ಇದೆ. ಅಂದ್ರೆ ಟೋಟಲ್ ಅಮೌಂಟ್ ಬಂದ 2 ವರ್ಷದ ಕೊನೆಗೆ 2 ವರ್ಷದ ನಂತರ ಬಂದ ಆದಾಯ 45,600 ರೂಪಾಯಿ ಅಂತ ಇದೆ ನೋಡ್ರಿ. ಇಲ್ಲಿ 45,600 ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ, ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ. ಸೊ ಕ್ಯಾನ್ಸಲ್ ಮಾಡ್ಕೋಣ. ಕ್ಯಾನ್ಸಲ್ ಹೆಂಗೆ ಮಾಡ್ಕೋಬೇಕಂದ್ರೆ 19 1 19 2 38, 19 1 19 2 ಸೊ 38 ಆಯಿತು. 38 ಅಂದ್ರೆ ಇನ್ನು ರಿಮೈನಿಂಗ್ ಎಷ್ಟು ಉಳಿತು ಅಂದ್ರೆ 7 ಉಳಿತು. ಇಲ್ಲಿ 7 ಇದು 6 ಅಂದ್ರೆ 76 ಆಯ್ತು. ಹೌದಾ, 76 ಆಯ್ತು ಅಂದ್ರೆ 19 1 19 ಅಷ್ಟೇ 19 4 76, 19 1 19 4 76 ಅಂದಾಗ 4 ಬರೀ 2 0 ಇದೆ, 2 0 ಇಡಬೇಕು. ಆಮೇಲೆ 5 × 2,400 ಮಾಡಿದಾಗ ಎಷ್ಟಾಗುತ್ತದೆ ಅಂದ್ರೆ 12,000 12,000. ಅಂದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಅಂದ್ರೆ 12,000 12,000 ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಇಲ್ಲಿ ಆಪ್ಷನ್ದಲ್ಲಿ ಏನಿದೆ ಅಂದ್ರೆ ಪ್ರೀವಿಯಸ್ ಸ್ಲೈಡ್ ನೋಡ್ತಾನೆ, ಅಲ್ಲಿ ಆನ್ಸರ್ ಎಷ್ಟಿದೆ ಅಂದ್ರೆ 12,000. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದ್ರೆ ಸಿನ ಪಾಲು ಎಷ್ಟಾಗುತ್ತದೆ ಅಂತೇಳಿ. ಸೊ 12,000 ಆಯಿತು. ಅದೇ ರೀತಿಯಾಗಿ ನಾನು ನಿಮಗೆ ಏನು ಹೇಳ್ತಾನೆ ಅಂದ್ರೆ ಈಗ ಎನ ಪಾಲು ಎಷ್ಟು, ಬಿನ ಪಾಲು ಎಷ್ಟು, ಸಿನ ಪಾಲು ಎಷ್ಟು. ಈಗ ನಾನು ಏನು ಮಾಡೀನಿ, ಸಿನ ಪಾಲು 12,000 ಆದ್ರೆ ಇನ್ನು ನೀವು ಎನ ಪಾಲು ಎಷ್ಟು, ಬಿನ ಪಾಲು ಎಷ್ಟು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ಬೇಕಷ್ಟೇ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಯಾರು ವಿಡಿಯೋ ನೋಡತ್ತೀರಿ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡೋದ್ರ ಜೊತೆಗೆ ಕ್ವಶನ್ಗೆ ಆನ್ಸರ್ನ ಮಾಡ್ತಾ ಹೋಗ್ರಿ. ಯಾಕಂದ್ರೆ ನೀವು ಎಷ್ಟು ಇದ್ರ ಜೊತೆ ಆ್ಯಕ್ಟಿವ್ ಇದ್ದೀರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅನ್ನೋದು ನಮ್ಗೆ ಗೊತ್ತಾಗಬೇಕಾದ್ರೆ ಈ ಏನ ಒಂದು ಎಷ್ಟು ಆದಾಯ ಒಂದು 2 ವರ್ಷ ನಂತರ ಆದಾಯ ಎಷ್ಟಿದೆ, ಬಿನ ಆದಾಯ ಎಷ್ಟಿದೆ ನೋಡಿಕೊಂಡು ಇದು ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಆನ್ಸರ್ನ ತಿಳಿಸಿ. ಅರ್ಥ ಆಯ್ತಾ? ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೆ ಕರೆಕ್ಟ್ ಯಾರು ಆನ್ಸರ್ ಇರುತ್ತೆ ಅವ್ರಿಗೆ ಲೈಕ್ ಮಾಡ್ತಾನೆ. ಸೊ ಕರೆಕ್ಟಾಗಿ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಅರ್ಥ ಆಯ್ತಾ? ನೋಡ್ರಿ ಪ್ರೀವಿಯಸ್ ಸ್ಲೈಡ್ದಲ್ಲಿದೆ ಆಪ್ಷನ್ ಎ 12,000, ಆಪ್ಷನ್ 18,000, 24,000, 16,000 ಅಂತಿದೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಎಷ್ಟು 12,000 ಕರೆಕ್ಟ್. ಅರ್ಥ ಆಯ್ತಾ? ಓಕೆ. ಇನ್ನು ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಮೆಂಟಾಲಿಟಿ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಅಂದ್ರೆ ಆನ್ಲೈನ್ ಕೋರ್ಸ್ ಇದು. ಆನ್ಲೈನ್ ಕೋರ್ಸ್ ಅಂದರೆ ಈ ಕೋರ್ಸಲ್ಲಿ ಏನಿದೆ ಅಂದ್ರೆ ಟೋಟಲ್ ಆಗಿ ನಮಗೆ ಇಲ್ಲಿ ಒಂದು ಮೆಂಟಾಲಿಟಿ ಸಂಬಂಧಪಟ್ಟಂಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು 26 ಅಧ್ಯಾಯಗಳನ್ನು ಈ ಒಂದು ಕಂಪ್ಲೀಟ್ ಒಂದು ಆನ್ಲೈನ್ ಕೋರ್ಸಲ್ಲಿ ವಿದ್ಯಾಪೀಠ studies.com ಅಂತೇಳಿ ನನ್ನೊಂದು ವೆಬ್ಸೈಟ್ ಇದೆ. ವಿದ್ಯಾಪೀಠ studies.com ಅಂತೇಳಿ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ದಲ್ಲಿ ನಿಮಗೆ ನಾ ಇದೇನು ಪಾಠ ಮಾಡತ್ತಲ್ಲ ಈ ಪಾಠ ಮಾಡೋದು ನಿಮ್ಗೆ ಕಂಪ್ಲೀಟ್ ಆಗಿ ಏನಾರ ಬೇಕಾದ್ರೆ ಈ ವೆಬ್ಸೈಟ್ ಇದೆ ವಿದ್ಯಾಪೀಠ studies.com ಅಂತೇಳಿ. ಆಮೇಲೆ ನಿಮ್ಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಆ ವಿಡಿಯೋ ಕೆಳಗಡೆ ಏನು ಮಾಡಿ ಅಂದ್ರೆ ಅಲ್ಲಿ ನಿಮಗೆ ಅದನ್ನು ಲಿಂಕ್ ಕೊಟ್ಟಾನೆ. ಆ ಲಿಂಕ್ ಕ್ಲಿಕ್ ಮಾಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಈ ವೆಬ್ಸೈಟ್ ಹೋಗ್ತೀರಿ. ವೆಬ್ಸೈಟ್ ಇದು. ಇಲ್ಲಿ ನಿಮ್ಗೆ 26 ಅಧ್ಯಾಯಗಳನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಮತ್ತೊಂದು ಹೆಂಗಿದೆ ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಟೈಪ್ 1 ಇತ್ತಂದ್ರೆ ಅದ್ರ ಮೇಲೆ 2 ಕ್ವಶನ್, ಟೈಪ್ 2 ಮೇಲೆ ಇಂಥವು ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನ ಒಂದು ಈ ವಿಡಿಯೋದಲ್ಲಿ ಅಂದ್ರೆ ಒಂದು ಕಂಪ್ಲೀಟ್ ಕೋರ್ಸಲ್ಲಿ ನಾನು ಹೇಳ್ಕೊಟ್ಟೇನೆ. ಆಮೇಲೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಒಂದು ಏನೇನು ವಿಷಯ ಕವರ್ ಮಾಡೀನಿ ಅಂದ್ರೆ ಈ ಒಂದು ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋದಲ್ಲಿ ಒಂದು ರಿಸೋನಿಂಗ್ ಅಂತ ಇದೆ, ರೀಸನಿಂಗ್ ಅಂತ ಕವರ್ ಮಾಡಿದ್ದೀನಿ. ಇದು ಪಾರ್ಟ್ 1, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪಾರ್ಟ್ 2, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಪಾರ್ಟ್ 3. ಈ 3 ಪಾರ್ಟ್ಗಳನ್ನು ಒಂದು 26 3 ಪಾರ್ಟ್ ಕೂಡಿ ಒಂದು 26 ಅಧ್ಯಾಯಗಳಾಕವ, ಚಾಪ್ಟರ್ಸ್ ಆಕವ. ಆ ಚಾಪ್ಟರ್ಸನ್ನು ಒಂದು ನಿಮಗೆ ಕಂಪ್ಲೀಟ್ ಆಗಿ ಒಂದು 3 ತಿಂಗಳವರೆಗೆ 3 ಮಂತ್ಸ್ವರೆಗೆ ಎಷ್ಟು ಬೇಕಾದ್ರೆ ಸರಿ ನೋಡ್ಬೋದು ನೀವು. ಇವೆಲ್ಲ ರಿಕಾರ್ಡೆಡ್ ಕೋರ್ಸ್ ಇದೆ, ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಆಮೇಲೆ ಮತ್ತೆ ಲೈವ್ ಕೂಡ ನಾನು ಕ್ಲಾಸಿಗೆ ಲೈವ್ ಬರ್ತಾನೆ. ಆಮೇಲೆ PDF ನೋಟ್ಸ್ ಕೂಡ ನಿಮ್ಗೆ ಸಿಗ್ತದೆ ಅಲ್ಲಿ. ಈ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಏನು ಮಾಡಿರಿ ಒಂದು ಯಾರು ನಿಮ್ಗೆ ಜಾಯ್ನ್ ಆಗಿದ್ರಿ ಆ ಜಾಯ್ನಿಂಗ್ ಪ್ರೊಸೆಸ್ ಹೇಳ್ತಾನೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಎಲ್ಲರೂ ಏನು ತಪ್ಪು ಮಾಡತ್ತಾರ ಅಂದ್ರೆ ಎಲ್ಲರೂ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಬೈ ನಾವು ಅಂತ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಕೂಡ ಬೈ ನಾವು ಕ್ಲಿಕ್ ಮಾಡಬಾರ್ದು. ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ID, ಯೂಸರ್ ನೇಮ್, ಆಮೇಲೆ ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ಆ ರಿಜಿಸ್ಟರ್ ಮಾಡಿದ್ದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಥವಾ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಈ ಲಾಗಿನ್ದಲ್ಲಿ ಹಾಕಿ ಆಮೇಲೆ ಏನು ಮಾಡಿರಿ ಬೈ ಅಂತ ಹೋದ್ರಿ. ಎಲ್ಲರೂ ಏನು ಮಾಡತ್ತ ಹೇಳ್ರಿ, ಫಸ್ಟ್ ಸ್ಟಾರ್ಟಿಂಗ್ ಸಾಕಷ್ಟು ಜನ ಅಡ್ಮಿಷನ್ ಇವೆಲ್ಲ ಫೋನ್ ಕಾಲ್ಸ್ ಬರತ್ತವ. ನಿಮ್ಗೆ ಏನಾರ ಗೊತ್ತಾಗ್ಲಿಕ್ಕಂದ್ರೆ ಏನು ಮಾಡಿರಿ, ನನಗೆ ಫೋನ್ ನಂಬರ್ ಇದೆ. ಸೊ ಕೆಳಗಡೆ ಇದು ಸ್ಕ್ರೋಲ್ದಲ್ಲಿ ಒಂದು ಫೋನ್ ನಂಬರ್ ಬರ್ತಾ ಇದೆ. ಅದು ಆಮೇಲೆ ಈ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ಫೋನ್ ನಂಬರ್ ಕೊಡ್ತಾನೆ. ಸೊ ವಿಡಿಯೋ ಸ್ಕ್ರೋಲ್ದಲ್ಲಿ ಬರ್ತಾ ಇದೆ, ಅಲ್ಲಿ ಫೋನ್ ಮಾಡಿರಿ ನಿಮ್ಗೆ ಏನಾರ ಗೊತ್ತಾಗ್ಲಿಕ್ಕಂದ್ರೆ. ಆಮೇಲೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಸ್ಟಾರ್ಟಿಂಗ್ ಬೈ ನಾವು ಅಂತ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಇದೇ ಫಸ್ಟ್
ಯಾಕಂದ್ರೆ ಬೈ ನಾವು ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ನಮ್ಮ ವೆಬ್ಸೈಟ್ದಲ್ಲಿ ರಿಜಿಸ್ಟರ್ ಆಗಿದೆ ಅಂದರೆ ಕ್ಲಾಸ್ ಓಪನ್ ಆಗಲ್ಲ. ಈಗ ಎಲ್ಲರಿಗೂ ಹೇಳ್ತಾನೆ, ಕರೆಕ್ಟಾಗಿ ಯಾರು ನಮ್ಮ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಿ ಅವರು ಮೊದಲ ರಿಜಿಸ್ಟರ್ ಆಗ್ರಿ, ಲಾಗಿನ್ ಆಗಿ ಆಮೇಲೆ ಬೈ ನೋ ಅಂತೀವಿ. ಅರ್ಥ ಆಯ್ತಾ? ನೀವು ಜಸ್ಟ್ 499 ರುಪೀಸಲ್ಲಿ 499 ರೂಪಾಯಿಗೆ ನಿಮಗೆ 26 ವಿಡಿಯೋ ಕಂಪ್ಲೀಟ್, ಒಂದು 26 ಚಾಪ್ಟರ್ಗಳನ್ನು ನೀಟ್ನೆಸ್ ಆಗಿ ಏನು ಕ್ಲಾಸ್ ಮಾಡ್ತಾರೆ ಇದೇ ಥರ ನೀಟ್ನೆಸ್ ಕ್ಲಾಸ್ ಮಾಡಿ ಅರ್ಥ ಮಾಡಿಸ್ತಾನೆ. ಸೊ ಆ ಥರ ಎಲ್ಲ ಇದೆ. ಇದು ಟೋಟಲಾಗಿ 3 ತಿಂಗಳವರೆಗೆ ಕಂಪ್ಲೀಟ್ ಕೋರ್ಸ್ ಇದೆ. ಎಲ್ಲರೂ ಕೂಡ ನೀವು ಜಾಯ್ನ್ ಆಗ್ಬೋದು, ಯಾವ ಬೇಕಾದಾಗ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನರೇ ಸಮಸ್ಯೆ ಇದ್ರೆ ನಾನು ಕಾಲ್ ಮಾಡಿ ಜಾಯ್ನ್ ಆಗಿ. ಸೊ ನಿಮಗೆಲ್ಲ ಅನುಕೂಲ ಆಕೈತೆ. ಅದ್ರ ತಕ್ಕಂಗೆ ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನ್ನ ನಂಬರಿಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿಕೊಂಡು ಸೊ ನೀವು ಎಲ್ಲ ಕಾನ್ಸೆಪ್ಟನ್ನ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ನಿಮ್ಮನ್ನ ಯಾವತ್ತು ಸಪೋರ್ಟ್ ಇದ್ದೇ ಇರ್ತಾನೆ. ಅರ್ಥ ಆಯ್ತಾ? ಕಂಪ್ಲೀಟಾಗಿ ನಿಮ್ಮ ಮೆಂಟಾಲಿಟಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಜಸ್ಟ್ 499 ಮಾಡಿದ್ದೀವಿ. ಆ ಥರ ಎಲ್ಲರೂ ಯೂಸ್ ತೊಗೊಳ್ಳಿ ಅದ್ರ ಬಗ್ಗೆ. ಓಕೆನಾ? ಈಗ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದು ಯಾವುದು ಕಾನ್ಸೆಪ್ಟ್ ಮೇಲೆ ಇದೆ ಅಂದ್ರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಪರ್ಮುಟೇಷನ್ ಕಾಂಬಿನೇಷನ್ ಇಲ್ಲೇ ಇದೆ ನೋಡ್ರಿ. ಲೀಡಿಂಗ್ ಅಂತ ಇದೆ ನೋಡಿ, ಲೀಡಿಂಗ್ ಅಂತ ಇದೆ, ಕ್ಲೀನಾಗಿ ಓದ್ಕೊಳ್ಳಿ. ಲೀಡಿಂಗ್ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಸ್ವರಗಳು ಒಟ್ಟಿಗೆ ಬರುವ ಹಾಗೆ, ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್, ಸ್ವರಗಳು ಒಟ್ಟಿಗೆ ಬರುವ ಹಾಗೆ ಎಷ್ಟು ವಿಭಿನ್ನ ಪದಗಳನ್ನು ರಚನೆ ಮಾಡಬಹುದು ಅಂತ ಇದೆ. ನಿಮ್ಗೆ ಸ್ವರಗಳು ಅಂತ ಅಂದ ತಕ್ಷಣ ಇಂಗ್ಲೀಷ್ನಾಗ ವೊವೆಲ್ಸ್ ಅಂದ್ರೆ ಯಾವ ಆಗ್ಬೋದು ನೆನಪು ಬರ್ತಾವ? ಚೆನ್ನಾಗಿರ್ತ ಕಲ್ತಿರ್ಲಿ ನೀವೆಲ್ಲ. ಎ ಇ ಐ ಓ ಯು ಅಂತೇಳಿ ಅವೆಲ್ಲ ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ನೀವು ಹಳೆ ಏನು ಸ್ಕೂಲ್ದಲ್ಲಿ ಏನು ಕಲ್ತಿರ್ತಾರಲ್ಲ ಅವೆಲ್ಲ ಇಲ್ಲೂ ಕೂಡ ಮುಂದೆ ಯೂಸ್ ಆಕವು. ಭಾಳ ಇಂಪಾರ್ಟೆಂಟ. ಒಂದಕ್ಕೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಒಂದಕ್ಕೊಂದಕ್ಕೆಲ್ಲ ಲಿಂಕ್ ಇರತ್ತೆ. ಕಂಟಿನ್ಯೂಸ್ ಆಗಿ ಏನು ಮಾಡ್ರಿ ಅಂದ್ರೆ ಇಂಥ ಕಾನ್ಸೆಪ್ಟ್ಗಳನ್ನ ಡೈಲಿಯಲ್ಲಿ ಸ್ಟಡಿ ಮಾಡ್ಬೇಕಷ್ಟೇ ಇದೆ. ಡೈಲಿ ಸ್ಟಡಿ ಮಾಡ್ರಂದ್ರೆ ನೀವು ಆರಾಮಾಗಿ ಒಂದು 6 ತಿಂಗಳ ಅಥವಾ ಒಂದು ವರ್ಷದಲ್ಲಿ ನಿಮ್ಮ ಸರ್ಕಾರಿ ಹುದ್ದೆ ಹಿಡಿಬೋದು. ಅದಕ್ಕೆ ಹೇಳ್ತೀನಿ, ನಿರಂತರ ಸತತ ಪ್ರಯತ್ನ ಬೇಕು. ಮೆಂಟಾಲಿಟಿಗೆ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಅದಕ್ಕೊಂದು ಮಾತಾಡ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅರ್ಥ? ಆ ಥರ ಮಾಡ್ರಿ, ಅನುಕೂಲ ಆಗುತ್ತೆ. ನೆಕ್ಸ್ಟ್ ಈ ಪ್ರಶ್ನೆಗೆ ಆನ್ಸರ್ ಮಾಡೋಣ. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ can the letters of the word leading be arranged in a such a way that vowels, ನೋಡ್ರಿ, vowels always comes together ಅಂತ ಇದೆ. vowels always come together ಅಂತ ಇದೆ. ಆಪ್ಷನ್ 580, 720, 480, 360 ಅಂತ ಇದೆ. ಅಂದ್ರೆ 580, 720, 480, 360 ಅಂತಿದೆ. ಈ ಥರ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕು ಅರ್ಥ ಮಾಡ್ಕೊರಿ. ಇಲ್ಲಿ ಏನು ಮಾಡ್ಬೇಕು, ಕಾನ್ಸೋನೆಂಟ್ಸ್ಗಳನ್ನ ಒಂದು ಕಡೆ, ಓವೆಲ್ಸ್ಗಳನ್ನ ಒಂದು ಕಡೆ ಸಪ್ರೇಟ್ ಮಾಡ್ಕೋಬೇಕು ಮೊದಲಿಗೆ ಈ ಥರ ಪ್ರಶ್ನೆ ಬಿಡಿಸ್ಬೇಕಾದ್ರೆ. ಇಲ್ಲಿ ನಾವು ಬರೆಯೋಣ. ಈಗ ಏನು ಬರೆಯೋ ಅಂದ್ರೆ ಲೀಡಿಂಗ್ ಅಂತ ಇದೆ. ಇಲ್ಲಿ ನೋಡ್ರಿ, ಈಗ LEAING ಲೀಡಿಂಗ್ ಅಂತ ಇದೆ. ಈಗ ಏನು ಮಾಡ್ಕೋಬೇಕಂದ್ರೆ ಎಲ್ ಆಮೇಲೆ ಇಲ್ಲಿ ಏನೇನು ಬಿಡಬೇಕಂದ್ರೆ ಓವೆಲ್ಸ್ ಎಲ್ಲ ಬಿಡಬೇಕು. ಇಲ್ಲಿ ಯಾವ ಬಿಡಬೇಕು? ಇ ಅನ್ನ ಬಿಡಬೇಕು, ಎ ಅನ್ನ ಬಿಡಬೇಕು, ಆಮೇಲೆ ಆ ಅನ್ನ ಬಿಡಬೇಕು. ಅವ್ನು ಬಿಟ್ಟು ಬರ್ಕೋಬೇಕು ಅಷ್ಟೇ. ಅರ್ಥ? ಈಗ ನೆಕ್ಸ್ಟ್ ಡಿ ಬರಿಬೇಕು ಇಲ್ಲಿ, ಆಮೇಲೆ ಎನ್ ಬರಿಬೇಕು, ಆಮೇಲೆ ಜಿ ಬರಿಬೇಕು. ಎಷ್ಟಾದು ಅಂದರೆ ಕಾನ್ಸೋನೆಂಟ್ಸ್ಗಳು ಎಷ್ಟದು? 4 ಅದು. ಓವೆಲ್ಸ್ ಎಷ್ಟಾಗೋ ಈ ಸೈಡ್ ಬರೋಣ, ಇ ಅಂತ ಬರೆಯೋಣ, ಆಮೇಲೆ ಎ ಐ ಅಂತ ಬರೋಣ. ಇವು 3 ಅದನ, ಇವು 3 ಅದು. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇದನ್ನು ನಾವೇನು ಮಾಡಬೇಕಂದ್ರೆ ಫ್ಯಾಕ್ಟೋರಿಯಲ್ ತಗೋಬೇಕಷ್ಟೇ. ಫ್ಯಾಕ್ಟೋರಿಯಲ್ ತೊಗೊಂಡಾಗ ಎಷ್ಟಾಗುತ್ತೆ ಅಂದ್ರೆ ಇದು 1 ಅಕ್ಷರ, 2 ಅಕ್ಷರ, 3, 4 ಇದನ್ನ 1 ಅಂತ ಇಟ್ಕೋಬೇಕು ನಾವು ಅಷ್ಟೇ. ಆಯ್ತಾ? ಇದು 1, 2, 3, 4 ಇದು 1 ಅಂದ್ರೆ 5 ಅಂತ ಇಟ್ಕೋಬೇಕು. ಇದನ್ನ ಏನು ಮಾಡ್ಕೋಬೇಕು? 5 ಫ್ಯಾಕ್ಟೋರಿಯಲ್ ಅಂತ ಇಟ್ಕೋಬೇಕು ಅಷ್ಟೇ. ಈಗ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡೋಣ. 5 × 4 × 3 × 2 × 1 ಅಂತ ಮಾಡ್ಕೋಬೇಕು. ನಿಮ್ಗೆ ಏನಾರ ಇದು ಕಾನ್ಸೆಪ್ಟ್ ಏನಾರು ಗೊತ್ತಾಗ್ಲಿಕ್ಕಂದ್ರೆ ಕಂಪ್ಲೀಟ್ ಒಂದು ಈ ಥರ ಪರ್ಮುಟೇಷನ್ ಕಾಂಬಿನೇಷನ್ ಒಂದು ಚಾಪ್ಟರ್ ನೋಡ್ಕೊಂಡ್ಬಿಟ್ರೆ ಅಂದ್ರೆ ಇಂಥ ಕ್ವಶನ್ ಬಿಡ್ಸೋಕ್ಕೆಲ್ಲ ಅನುಕೂಲ ಆಕೈತಿ. ಆಮೇಲೆ 5 ಫ್ಯಾಕ್ಟೋರಿಯಲ್ ಅಂದ್ರೆ 5, 4, 3, 2, 1 ಅಂತ ಮಾಡ್ಕೋಬೇಕು ಅಷ್ಟೇ. ಅರ್ಥ ಆಯ್ತಾ? ಇದ್ರ ಎಷ್ಟಾಗತ್ತೆ ಆನ್ಸರ್ ನೋಡ್ತಾ ಬರೋಣ. 5, 4, 20 ಹೌದಾ? 5, 4, 20, 23 ಎಷ್ಟು? 60, 62 ಎಷ್ಟು? 120, 120 ಅಂತ ಮಾಡ್ಕೋಬೇಕಷ್ಟೇ. ಇದು 120 ಅದು 5 ಫ್ಯಾಕ್ಟರ್ದ 120. ಇದು ಆನ್ಸರ್ ಅಲ್ಲ. ಆಮೇಲೆ ನೆಕ್ಸ್ಟ್ ಬರಬೇಕು, ಇದು ಕಾನ್ಸೋನೆಂಟ್ಸ್ಗಳು ಮತ್ತು ವೊವೆಲ್ಸ್ಗಳು ಕೂಡಿ ಒಂದು ರೆಡಿ ಆಗಿರ್ತಕ್ಕಂಥದ್ದು. ಇನ್ನು ನಮಗೇನಾಗಬೇಕಂದ್ರೆ ವೊವೆಲ್ಸ್ ಅಷ್ಟು ತಗೋಬೇಕು. ವೊವೆಲ್ಸ್ ಅಂತ ಎಷ್ಟಿದೆ? ಈಗ ಇ ಎ ಟಿ ಅಂತ 3 ಅಕ್ಷರ ಇದಾವೆ. 1 ಅಕ್ಷರ, 2, 3 ಅಕ್ಷರ ಇದ್ದು ಅಂದ್ರೆ ಅದನ್ನ 3 ಫ್ಯಾಕ್ಟೋರಿಯಲ್ ಮಾಡಿಕೊಂಡು ಆಮೇಲೆ 3 × 2 × 1 ಮಾಡ್ಕೋಬೇಕು. ಆಯ್ತಾ? 3, 2 ಎಷ್ಟು? 6, 6 × 1 ಅಂದ್ರೆ ಎಷ್ಟಾಗುತ್ತದೆ? 6 ಆಗುತ್ತದೆ. ಇದು 6 ಅಂತ ಆಯ್ತು. ಇದ್ರ ಟೋಟಲ್ ಆಯ್ತು. ಅರ್ಥ? 3 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 3 × 2 × 1 ಇದು 6 ಆಯ್ತು. 3, 2, 6, 6 × 1 ಅಂದ್ರೆ 6 ಆಯ್ತು. ಇದು 120 ಇದೆ, ಇದು 6 ಇದೆ. ಆಮೇಲೆ ಇದನ್ನೆರಡು ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಷ್ಟೇ. 120
120 ಇಂಟು 6 ಮಾಡಿದಾಗ 12 ಆರ್ಲೆ ಎಷ್ಟು 72. ಆಮೇಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತದೆ 720 ಬಾರಿ ಏನು ಮಾಡ್ಬೋದು ಅಂದ್ರೆ ಸ್ವರಗಳು ಒಟ್ಟಿಗೆ ಬರುವ ಹಾಗೆ 720 ಬಾರಿ 720 ವಿಭಿನ್ನ ಪದಗಳನ್ನು ನಾವು ರಚನೆ ಮಾಡಬಹುದು ಅಂತ ಇದೆ ಪ್ರಶ್ನೆ. ಅರ್ಥ ಇಂಥ ಪ್ರಶ್ನೆಗಳನ್ನ ಮುಂದಿನ ಎಕ್ಸಾಮ್ದಲ್ಲಿ ಕೇಳ್ಬೋದು. ಆಲ್ರೆಡಿ ಏನು ಮಾಡ್ಯಾರ ಅಂದ್ರೆ ಆಲ್ರೆಡಿ ಎಕ್ಸಾಮ್ದಲ್ಲಿ ಏನು ಮಾಡ್ಯಾರ ಅಂದ್ರೆ ಇಂಡಿಯಾ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಎಷ್ಟು ವಿಭಿನ್ನ ಪದಗಳನ್ನು ರಚನೆ ಮಾಡಬಹುದು ಅಂತೇಳಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಳ್ಯಾರ. ಆಮೇಲೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಬಿಹಾರ್ ಅಂತ ಒಂದು ಬಂದೈತಿ ಎಕ್ಸಾಮ್ದಲ್ಲಿ, ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಕ್ವಶನ್ ಪೇಪರ್ ಯಾರು ನೀವು ಸ್ಟಡಿ ಮಾಡತ್ರೆ ಹೇಳ್ತಾನೆ ಬಿಹಾರ್ ಅಂತ ಬಂದಿತ್ತೋ ಇಲ್ಲೋ. ಬಿಹಾರ್ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಎಷ್ಟು ವಿಭಿನ್ನ ಪದಗಳನ್ನು ರಚನೆ ಮಾಡ್ಬೋದು ಅಂತೇಳಿ ಆಲ್ರೆಡಿ ಒಂದು ಎಕ್ಸಾಮ್ದಾಗ ಬಂದಿದೆ, ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿರಿ. ಆಮೇಲೆ ಸತ್ಯಂ ಅಂತ ಬಂದಿದೆ, ಇನ್ನೊಂದು ಬೇರೆ ಬೇರೆ ಎಕ್ಸಾಮ್ದಲ್ಲಿ ಕೂಡ ಪ್ರಶ್ನೆಗಳು ಬಂದಾವ. ಆಮೇಲೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಇನ್ನೊಂದೆರಡು ಎಕ್ಸಾಂಪಲ್ಗಳನ್ನ ತೊಗೊಂಬರ್ತೀನಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ. ಇದಕ್ಕಿಂತ ಜಾಸ್ತಿಗಳು ಇಲ್ಲಿ ನೋಡ್ರಿ, ಇನ್ನು ರಿಪೀಟ್ ಆದರೆ ಏನು ಮಾಡೋದು, ರಿಪೀಟ್ ಆಗದೆ ಇದ್ದಾಗ ಏನು ಮಾಡೋದು, ಮತ್ತು ಬೇರೆ ಬೇರೆ ವರ್ಡ್ಸ್ಗಳು ಜಾಸ್ತಿ ಬಂದಾಗ ಏನು ಮಾಡೋದು ಮುಂದಿನ ವಿಡಿಯೋದಲ್ಲಿ ಮತ್ತು ಮುಂದಿನ ಕ್ಲಾಸಲ್ಲಿ ನಾನು ತೆಗೆದುಕೊಳ್ತೀನಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ 720 ಆಗುತ್ತದೆ. ಇದು ಏನಾರ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕಂದ್ರೆ ಮತ್ತೊಂದು ವಿಡಿಯೋ ನೋಡ್ರಿ. ಇಲ್ಲಿ 5 ಫ್ಯಾಕ್ಟೋರಿಯಲ್ ಹೆಂಗೆ ಬಂತು, ಅಲ್ಲಿ 3 ಫ್ಯಾಕ್ಟೋರಿಯಲ್ ಹೆಂಗೆ ಬಂತು, ಅವೆರಡು ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡಿ ಎಲ್ಲ ಕ್ಲೀನಾಗಿ ನೋಡ್ಕೊಡಿ. ಇಲ್ಲಿ 120 ಇದೆ, ಇಲ್ಲಿ 6 ಇದೆ. 120 ಇಂಟು 6 ಮಾಡ್ರೆ ಸೊ 12 ಆರ್ಲೆ ಎಷ್ಟು 72. 720 ಬಾರಿ ನಾವು ರಚನೆ ಮಾಡ್ಬೋದು. ಅದಕ್ಕೆ ಹೇಳ್ತಾನೆ ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಎಷ್ಟು ಎನ್ನುವುದ್ರ ಬಗ್ಗೆ ಹೇಳಬಹುದು, ಆದರೆ ಯಾವುವು ಎಂದು ಎಂದೆಂದಿಗೂ ಹೇಳುವುದಿಲ್ಲ. ಇದು ಕಾನ್ಸೆಪ್ಟ್. ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಎಷ್ಟು ಎನ್ನುವುದ್ರ ಬಗ್ಗೆ ಏನು ಮಾಡ್ಬೋದು ಹೇಳ್ಬೋದು, ಆದರೆ ಯಾವುವು ಎಂದು ಎಂದೆಂದಿಗೂ ಹೇಳುವುದಿಲ್ಲ, ಹೇಳೋಕ್ಕಾಗಲ್ಲ. ಯಾಕಂದ್ರೆ 720 ಬಾರಿ ಹಿಂಗೆ ಹೇಳೋಕ್ಕಾಗತ್ತೆ, ಸಂಖ್ಯೆ ಹೇಳ್ಬೋದು, ಬಟ್ 720 ಬಾರಿ ಅವ್ನು ಜೋಡಿಸಿ ಹೇಳೋಕ್ಕಾಗತ್ತೇನ, ಆಗಲ್ಲ. ಸ್ಮಾಲ್ ಇದ್ದು ಅಂದರೆ ಹೇಳ್ಬೋದು, ಜಾಸ್ತಿ ಇದ್ದಾಗ ಹೇಳೋಕ್ಕಾಗಲ್ಲ. ಸೊ ಇದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ನೀವು ಮುಂದಿನ ಒಂದು ಪ್ರಶ್ನೆಯನ್ನು ಬಿಡಿಸಿ. ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು ಫಾಸ್ಟಾಗಿ ಎಲ್ಲರೂ ಕೂಡ. ಏನಿದೆ ಸಿಂಪಲ್ ಇದೆ ನೋಡ್ರಿ, ಇಂಥ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನ. ಏನಿದೆ ನೋಡ್ರಿ ಕ್ವಶನ್, ಒಂದು ಸಂಕೇತ ಭಾಷೆಯಲ್ಲಿ ಮುಂಬೈ ಅಂತ ಇದೆ. ಮುಂಬೈಯನ್ನು LSJXVC ಎಂದು ಸೂಚಿಸಿದರೆ ದೆಹಲಿ ಅನ್ನು ಹೇಗೆ ಸೂಚಿಸಬಹುದು? ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಮುಂಬೈ ಈಸ್ ರಿಟನ್ ಆಸ್ LSJXVC, then how Delhi be coded in that same language? Option A CCIDD, CD KGH, CCJFG, CCIFE ಅಂತ ಇದೆ. ಅರ್ಥ ಇನ್ನು ನೋಡ್ರಿ, ಇನ್ನು ಈ ಪ್ರಶ್ನೆ ಬಿಡಿಸ್ಬೇಕಂದ್ರೆ ಒಂದು ಸಂಕೇತ ಭಾಷೆಯಲ್ಲಿ ಏನು ಕೊಟ್ಟಾರ, ಮುಂಬೈ ಅಂತ ಇದೆ, ಬರಿಬೇಕಷ್ಟೆ. MUMBAI ಅಬ್ಸರ್ವ್ ಮಾಡ್ರಿ, ವರ್ಡ್ಗಳನ್ನ ಅಬ್ಸರ್ವ್ ಮಾಡ್ರಿ, ಇದೇನ ಅಕ್ಷರಗಳನ್ನ ಅಬ್ಸರ್ವ್ ಮಾಡ್ರಿ. ಆಮೇಲೆ LSJXVC ಎಂದು ಸೂಚಿಸಿದರೆ, ಇನ್ನು ದೆಹಲಿ DLHI ದೆಹಲಿಯನ್ನು ಹೇಗೆ ಸೂಚಿಸಬಹುದು ಅಂತ ಇದೆ. ಇನ್ನು ಈ ಪ್ರಶ್ನೆಗೆ ಆನ್ಸರ್ ಹೆಂಗೆ ಮಾಡಬೇಕು ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಪ್ರತಿಯೊಬ್ಬರು ಕೂಡ ಈ ಪ್ರಶ್ನೆಗಳನ್ನ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ನೀವು ಆನ್ಸರ್ನ ಮಾಡ್ಬೋದು, ಫಾಸ್ಟಾಗಿ ಮಾಡಿ. ಇಲ್ಲಿ ನೋಡ್ರಿ ಏನಿದೆ ಅಂದ್ರೆ ಫಸ್ಟ್ ನೋಡಿ ಎಮ್ ಆಗಣ ಏನಾಗತ್ತೆ ಹೇಳ್ರಿ, NOP ಅಂದ್ರೆ ನಿಮ್ಗೆ ಈ ಒಂದು ಎದಿಂದ ಜೆಡ್ ವರೆಗೆ ಕಂಪ್ಲೀಟ್ ಆಗಿ 26 ಅಕ್ಷರ ಬಗ್ಗೆನೂ ಕೂಡ ನಿಮ್ಗೆ ಭಾಳ ಕ್ಲೀನಾಗಿ ಗೊತ್ತಿರಬೇಕು. ಇಲ್ಲೊಂದು ಹೇಳ್ತಾನೆ, ಈ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ನಿಮ್ಗೆ ಬರಬೇಕಂದ್ರೆ ABCD ಬರಬೇಕು. ಎದಿಂದ ಜೆಡ್ ವರೆಗೆ 26 ಅಕ್ಷರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬೇಕು. ಅರ್ಥ A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, D ಅಂದ್ರೆ 4, ಇದೇ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಗೊತ್ತಿರಬೇಕು ಒಂದು ವಿಚಾರ. ಅದ್ರ ಜೊತೆಗೆ ಇಲ್ಲಿ ಅಕ್ಷರಗಳು ಒಂದಕ್ಕೊಂದು ಹಿಂದೆ ಮುಂದೆ ಇರ್ತಾವೆ. ಒಂದು ಮೈನಸಲ್ಲಿ ಇರ್ಬೋದು, ಒಂದು ಪ್ಲಸ್ದಲ್ಲಿ ಇರ್ಬೋದು, ಆಮೇಲೆ ಒಂದು ಕ್ರಾಸಲ್ಲಿ ಕೊಟ್ಟಿರ್ಬೋದು, ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ಬೇರೆ ಬೇರೆ ಭಾಷೆಯಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ. ಈಗ MNO ಅಂತದೆ ಅಂದ್ರೆ ಎಮ್ ಹಿಂದಿನ ಅಕ್ಷರ L ಬರುತ್ತೆ, L ಆಗಣ ಏನು ಬರುತ್ತೆ M ಬರುತ್ತೆ ಅಂದಾಗ ಇಲ್ಲಿ -1 ಅಂತ ತಿಳ್ಕೊಬೇಕು. LM ಅಂತ ಬಂತು ಅಂದರೆ ಇಲ್ಲಿಂದ ಹೋಗುವಾಗ -1 ಮಾಡ್ಕೋಬೇಕು, ಪ್ಲಸ್ ಮಾಡಬಾರ್ದು. ಇನ್ನು STU ಅಂದಾಗ ಇಲ್ಲಿ -2 ಅಂತ ಮಾಡ್ಕೋಬೇಕು, ಪ್ಲಸ್ ಮಾಡಬಾರ್ದು, ಮೈನಸ್. ಯಾಕೆ ಹೇಳ್ರಿ, ಈಗ ದಿಂದ ನಾವು S ಕಡೆ ಹೋಗ್ಬೇಕಂದ್ರೆ ದಿಂದ S ಕಡೆ ಹೋಗ್ಬೇಕಾದ್ರೆ ಮೈನಸ್ ಹೋಗ್ಬೇಕು. ಆಮೇಲೆ ದಿಂದ L ಕಡೆ ಹೋಗ್ಬೇಕಾರೆ ಸೊ -1. ಆಮೇಲೆ M ಆಗ ನೋಡಲಿ JKLM -3. ಆಮೇಲೆ
ಎಕ್ಸ್ ಆಗ ಏನಾಕತಿ ಹೇಳ್ರಿ ವೈ ಝೆಡ್ ಎ ಬಿ ಅಂತ ಆಕತಿ -4 ಅಂತ ಮಾಡ್ಕೋಬೇಕು. ಆಮೇಲೆ ನೋಡ್ರಿ ಈಗ ಎಕ್ಸ್ ಆಯ್ತು, ಎಕ್ಸ್ ಹಿಂದಿನ ಅಕ್ಷರ ಯಾವ್ದ, ಎಕ್ಸ್ ಮುಂದಿನ ಅಕ್ಷರ ಆಕತಿ. ಇಲ್ಲಿ ಎಕ್ಸ್ ಮುಂದಿನ ಅಕ್ಷರ ವಾಯ್, ಅದ್ರ ಮುಂದಿನ ಅಕ್ಷರ ಜಡ್, ಅದ್ರ ಮುಂದಿನ ಅಕ್ಷರ ಏನಾಕತಿ ಏನಾಕತಿ. ಜಡ್ ಹಿಂದಿನ ಅಕ್ಷರ ಯಾವ್ದು ಕೇಳಂದ್ರೆ ಎ ಆಕತಿ, ನೆನಪಿರಲಿ. ಆಮೇಲೆ ಬಿ ಆಯ್ತು. ಆಮೇಲೆ ಇಲ್ಲೂ ಕೂಡ ಏನಾಕತಿ ಅಂದ್ರೆ ವಿ ಯು ಎಕ್ಸ್ ವೈ ಜೆಡ್, ಆಮೇಲೆ ಎ ಅಂದಾಗ -5 ಅಂತ ಬರೋದು. ಆಮೇಲೆ ಸಿ ಡಿ ಇ ಎಫ್ ಜಿ ಎಚ್ ಐ ಅಂದಾಗ -6 ಅಂತ ಬಂತು. ಇಲ್ಲಿ ಅರ್ಥ ಮಾಡ್ಕೊರಿ. ಸೊ -1 -2 -3 -4 -5 -6 ಈ ಥರ ಅರ್ಥ ಆಯ್ತಾ. ಇಲ್ಲೆಲ್ಲ -1 -2 ಇದ್ರೆ ಇಲ್ಲಿ ಅಪ್ಲೈ ಮಾಡ್ಕೊಬಿಡ್ಬೇಕು ಅಷ್ಟೇ. ಇಲ್ಲಿ ಏನು ಮಾಡ್ಕೋಬೇಕು, ಹಿಯರ್ -1 -2 -3 -4 -5. ಎಸ್, ಈ ಪ್ರಶ್ನೆಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. ಇಲ್ಲಿ ಏನಾಕತ್ತೆ ಅಂದ್ರೆ ಫಸ್ಟ್ ನೋಡಿ -1 ಅಂದ್ರೆ ಏನಾಕತಿ ಸಿ ಆಕತಿ, ಹೌದಿಲ್ಲ. ಸಿ ಆಗೋಣ ಡಿ ಆಯಿತು. ನೆಕ್ಸ್ಟ್ ಇಲ್ಲಿ -2 ಅಂದಾಗ ಮತ್ತೆ ಸಿ ಆಕತಿ, ಸಿ ಡಿ ಇ ಆಯಿತು. ನೆಕ್ಸ್ಟ್ ಏನಾಕೈತೆ ಅಂದ್ರೆ ಆಯ್ ಬರುತ್ತೆ. ಇಲ್ಲಿ ಆಯ್ ಬಂದ್ರೆ ಐ ಜೆ ಕೆ ಎಲ್ -3 ಆಯ್ತು. ಆಮೇಲೆ ನೆಕ್ಸ್ಟ್ ಎಲ್ಲ ಡಿ ಬರುತ್ತೆ, ಡಿ ಆಗೋಣ ಇ ಎಫ್ ಜಿ ಎಚ್, ಸೊ ಮೈನಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಮತ್ತೊಂದು ಡಿ ಬರುತ್ತೆ ಆಯ್ತಾ, ಡಿ ಆಗೋಣ ಇ ಎಫ್ ಜಿ ಎಚ್ ಐ ಜೆ ಐ ಅಷ್ಟೇ -5. ಆನ್ಸರ್ ಏನಾಗ್ಬೋದು ಅಂದ್ರೆ CCIDD ಅಂತ ಬರೋದು. CCIDD ಆಪ್ಷನ್ ಯಾವುದಿದೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ. ಸೊ ಆಪ್ಷನ್ ಎ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಈ ಥರ ಪ್ರಶ್ನೆಗಳನ್ನ ಏನು ಮಾಡಬೇಕು, ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ. ಎಸ್, ಈ ಪ್ರಶ್ನೆಗೆ ಆನ್ಸರ್ CCIDD. ಸೊ -1 ಇದೆ, ಇಲ್ಲೂ ಕೂಡ -1 ತಗೋಬೇಕಷ್ಟೇ. ಇನ್ನು ಇದು ನಂಬರ್ ಸಿರೀಸ್ ಅಂತ ಬರುತ್ತೆ. ನಂಬರ್ ಸಿರೀಸ್ ಮೇಲೆ ಇರುವಂಥ ಒಂದು ಪ್ರಶ್ನೆ ಇದೆ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಈ ಪ್ರಶ್ನೆಗೆ ಆನ್ಸರ್ನ ಫಾಸ್ಟಾಗಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. 15, 21, 32, 48, 69 ಕ್ವಶನ್ ಮಾರ್ಕ್. ಆಪ್ಷನ್ ಎ 75, ಆಪ್ಷನ್ ಬಿ 95, ಆಪ್ಷನ್ ಸಿ 105, ಆಪ್ಷನ್ ಡಿ 125 ಅಂತಿದೆ. ಕರೆಕ್ಟಾಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗತ್ತೆ ನೋಡ್ರಿ. ಹಿಯರ್ ಡಿಫ್ರೆನ್ಸ್ 15 ಮತ್ತು 21 ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಾಗತ್ತೆ ಅಂದ್ರೆ 6 ಆಕತಿ, ಹೌದಾ. ಇಲ್ಲ ಡಿಫ್ರೆನ್ಸ್ 21ರಲ್ಲಿ 15 ಆದಾಗ 6 ಬಂತು. ಮತ್ತು ಇದು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಇದೆ ಅಂದ್ರೆ ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೋಬೇಕು. ನಮ್ಗೆ ಗೊತ್ತಾಗ್ಲಿಕ್ಕೆ ಕ್ವಶನ್ ಏನಾರ ಗೊತ್ತಾಗ್ಲಿಕ್ಕೆ ಬಿಡ್ಸಕ್ಕೆ ಗೊತ್ತಾಗ್ಲಿಕ್ಕೆ ಅಂದ್ರೆ ಫಸ್ಟ್ ಸ್ಟೆಪ್ ಡಿಫ್ರೆನ್ಸ್. ಆಮೇಲೆ ವ್ಯಾಲ್ಯೂಗಳು ಏನಾರ ಆಟೋಮೆಟಿಕ್ ಜಾಸ್ತಿ ಇದ್ದು 1000, 2000, 3000, 10,000 ಗಂಟೆ ಇದ್ದು ಅಂದ್ರೆ ಮಲ್ಟಿಪ್ಲಿಕೇಶನ್. ಆಮೇಲೆ ಸ್ಕ್ವೇರ್ ಮತ್ತು ಕ್ಯೂಬ್ ಯೂಸ್ ಮಾಡಬೇಕು. ಸಪೋಸ್ ವ್ಯಾಲ್ಯೂಗಳು ಒಂದಕ್ಕೊಂದು ಸಮ ಇದ್ದು ಅಂದ್ರೆ ಡಿಫ್ರೆನ್ಸ್ ಆಗಿಬಿಟ್ರೆ ಸಾಕು, ಮೈನಸ್ ಇದನ್ನು ಪ್ಲಸ್ ಇದೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ನಮಗೆ ಪ್ರಶ್ನೆಗಳನ್ನು ಈ ಅಧ್ಯಾಯಗಳಲ್ಲಿ ಒಂದು ಎಡಿಷನ್ ಮೇಲೆ, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ಮತ್ತು ಕ್ಯೂಬ್ಗಳ ಮೇಲೆ ಪ್ರಶ್ನೆಗಳು ಕೇಳ್ತಾನೆ. ಅರ್ಥ. ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಮತ್ತು ನಮ್ಗೆ ವರ್ಗಗಳು ಮತ್ತು ಗಣಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಅಲ್ಲಿ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಕಾನ್ಸಂಟ್ರೇಟ ವ್ಯಾಲ್ಯೂ ಒಂದಕ್ಕೊಂದಕ್ಕೆ ಸಮ ಇದ್ದು ಅಂದ್ರೆ ಡಿಫ್ರೆನ್ಸ್ ಸಿಗಬೇಕಷ್ಟೇ. ಇಲ್ಲಿ ಡಿಫ್ರೆನ್ಸ್ 6 ಅಂತ ಬಂತು. ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗೈತೆ ಅಂದ್ರೆ 11 ಅಂತ ಆಗೈತೆ, ಹೌದಲ್ಲ. 32ರಲ್ಲಿ 21 ಕಾದಾಗ ಎಷ್ಟಾಗುತ್ತದೆ, 11 ಬರೋದು. ಆಮೇಲೆ ನೆಕ್ಸ್ಟ್ ಡಿಫ್ರೆನ್ಸ್ ಅನ್ನ ತೆಗೆದಾಗ 48ರಲ್ಲಿ 32 ಕಳಿಬೇಕು. 48ರಲ್ಲಿ 32 ಕಾದಾಗ ಎಷ್ಟಾಗುತ್ತದೆ ಅಂತ ಕೊಟ್ರಂದ್ರೆ ಇಲ್ಲಿ ಏನಾಗತ್ತೆ 16 ಅಂತ ಬರುತ್ತೆ. 16 ಅಂತ ಬಂತ. ನೆಕ್ಸ್ಟ್ ಏನಾಗುತ್ತದೆ ಅಂದ್ರೆ ನೆಕ್ಸ್ಟ್ ಡಿಫ್ರೆನ್ಸ್ 21 ಬರುತ್ತೆ, 21 ಬರುತ್ತೆ. 21 ಬಂತ. ಇಲ್ಲೊಂದು ಅಬ್ಸರ್ವ್ ಮಾಡಿ, 6, 11, 16, 21 ಬಂದ್ರೆ ನೆಕ್ಸ್ಟ್ ನಂಬರ್ ಏನು ಬರಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದಾಗ ನಮ್ಗೇನೋ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದು ಸರಿ ಡಿಫ್ರೆನ್ಸ್ ಸಿಗಬೇಕು. ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯಿತು, ಇಲ್ಲಿ 5 ಆಯಿತು. ನೆಕ್ಸ್ಟ್ ಇಲ್ಲೂ ಕೂಡ 5 ಆಗುತ್ತದೆ. ನೆಕ್ಸ್ಟ್ ಡಿಫ್ರೆನ್ಸ್ ಇಲ್ಲಿ ಕೂಡ 5 ಆಯಿತು, ಹೌದಾ. 5, 5, 5 ಬಂದರೆ ನೆಕ್ಸ್ಟು ಕೂಡ 5 ಬರಬೇಕು. ಯಾಕಂದ್ರೆ ನಂಬರ್ ಸಿರೀಸ್ ಇದೆ. ಸಿರೀಸ್ ಅಂದ್ರೆ ಈಗ 1, 2, 3, 4, 5 ಹಿಂಗೆ. ಆಮೇಲೆ 5, 10, 15, 20, 25. ಆಮೇಲೆ 5, 5, 5, 5. ನೆಕ್ಸ್ಟ್ ಮುಂದೆ ನಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಾಗ ಆ ಥರ ಮಾಡ್ಕೋಬೇಕಷ್ಟೇ, ಸಿರೀಸ್ ಇರಬೇಕಷ್ಟೇ. ಆಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ 5 ಬಂದಾಗ ಇಲ್ಲಿ 6, 5, 11, 11, 5, 16, 16, 5, 21, 21, 5, ಸೊ 26. ಆಮೇಲೆ ಇಲ್ಲಿ 15, 6, 21, 15 + 6, 21, 21, 11, 32, 32, 16, 48, 48 + 29, 69, 69, 26 ಕೂಡಿಸ್ಬೇಕು. 69 + 26ನ ಕೂಡಿಸಿದಾಗ ಎಷ್ಟಾಗುತ್ತೆ, 9, 6 ಎಷ್ಟಾಗುತ್ತದೆ, ಸೊ 15 ಆಗುತ್ತದೆ. ಆಮೇಲೆ 6, 2, 8, 8 + 1, 9. ಅಂದರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಅಂದ್ರೆ 95 ಇಸ್ ಕರೆಕ್ಟ್ ಆನ್ಸರ್. 95 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಈ ಥರ ಪರ್ಫೆಕ್ಟಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಸೊ ಪ್ರಶ್ನೆಗಳು ಬಿಡಿಸ್ಬೇಕು. ಆಮೇಲೆ ಎಲ್ಲ ಏನು ಹೇಳ್ತಾನೆ ಅಂದ್ರೆ ಎಲ್ಲ ಚಾಪ್ಟರ್ಗಳ ಮೇಲೆ ಒಂದೊಂದು ಕ್ವಶನ್ ತೊಗೊಂಬರ್ತಾನೆ. ಪ್ರತಿಯೊಂದು ಚಾಪ್ಟರ್ ಮೇಲೆ ಒಂದೊಂದು ಕ್ವಶನ್ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋದ್ರಂದ್ರೆ ನಿಮ್ಗೆ ಅನುಕೂಲ ಆಕತಿ. ಡೈಲಿ ಪ್ರಾಕ್ಟೀಸ್ ಮಾಡಿ ಅನುಕೂಲ ಆಕತಿ. ಅರ್ಥ ಆಯ್ತಾ. ಎಸ್, ಓಕೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ
ಒಂದು ಪುಸ್ತಕಗಳು ಏನಾರ ಬೇಕಾದ್ರೆ ಪುಸ್ತಕಗಳು ನಿಮ್ಗೆ ಏನಾರ ಬೇಕಾದ್ರೆ ನನ್ನೊಂದು ವೆಬ್ಸೈಟ್ ಇದೆ ಅಂತ ಹೇಳಿಲ್ಲ, ವಿದ್ಯಾಪೀಠ ಸ್ಟಡೀಸ್.com ಅಂತೇಳಿ. ಈ ವಿದ್ಯಾಪೀಠ ಸ್ಟಡೀಸ್.comದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಗೆ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಆಥರ್ಗಳ ಪುಸ್ತಕಗಳು ಕೂಡ ಸಿಗ್ತಾವೆ. ನಿಮ್ಗೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ದು ಮೆಂಟಲ್ಡ್ ಪುಸ್ತಕ ಇದೆ, ಮೆಂಟಲ್ಡ್ ಪುಸ್ತಕನೂ ಕೂಡ ನೀವು ಬೈ ಮಾಡ್ಬೋದು. ಆಮೇಲೆ ಈ ಒಂದು ಪುಸ್ತಕದಲ್ಲಿ ಏನು ಕಾನ್ಸೆಪ್ಟ್ಗಳಿದಾವಲ್ಲ ಅದೇ ಥರ ನಾನು ಒಂದು 26 ವಿಡಿಯೋ ಅಂತ ಹೇಳಿಲ್ಲ, ಆ ವಿಡಿಯೋದಲ್ಲಿ ಜಸ್ಟ್ 499 ರುಪೀಸಲ್ಲಿ ಆ ಕ್ಲಾಸ್ಗಳನ್ನ ಲಾಂಚ್ ಮಾಡಿದ್ದೇನೆ. ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿರ್ತಕ್ಕಂಥ ಏನು ಕಾನ್ಸೆಪ್ಟ್ ಇದೆ ಅದನ್ನೆಲ್ಲ ತೆಗೆದುಕೊಂಡು ನಾನು ಕ್ಲಾಸ್ ಮಾಡೀನಿ. ಅಲ್ಲೆಲ್ಲ ನೀವು ವಿಡಿಯೋಗಳನ್ನ ನೋಡಿರಿ, ಜಾಯ್ನ್ ಆಗ್ರಿ. ಆಮೇಲೆ ಅದ್ರ ಜೊತೆಗೆ ಒಂದು KS ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ನಾ ಎಲ್ಲ ಸಾಲ್ವ್ ಮಾಡಿದ್ದೊಂದು ಇದೆ ಪುಸ್ತಕ, ಅದು ಕೂಡ ನೀವು ಬೈ ಮಾಡ್ಬೋದು. ಆಮೇಲೆ ಇನ್ನೊಂದು ಪುಸ್ತಕ GK 360 ಡಿಗ್ರಿ ಅಂತ ಪುಸ್ತಕ ಇದೆ, ಅದನ್ನು ಕೂಡ ನೀವು ನಮ್ಮ ವಿದ್ಯಾಪೀಠ ಸ್ಟಡೀಸ್.comದಲ್ಲಿ ಆರ್ಡರ್ ಮಾಡಿಕೊಂಡು ತೊಗೋಬೋದು. ವಿದಿನ್ 1 ರಿಂದ 2 ದಿನಗಳಲ್ಲಿ ನಿಮ್ಮ ಪುಸ್ತಕನ ನಾವು ತಲುಪಿಸ್ತೀವಿ. ಆಯ್ತಾ, ನಮ್ಮ ಟೀಮ್ ಇದೆ, ಎಲ್ಲ ತಲುಪಿಸ್ತಾರೆ ನಿಮ್ಗೆ. ಒಂದು 2 ರಿಂದ 3 ದಿನದಲ್ಲಿ ನಿಮ್ಮ ಮನೆ ಬಾಗಿಲಿ ಎಲ್ಲೇ ನೀವು ಹಳ್ಳಿಯಲ್ಲಿ ಇದ್ರೂ ಕೂಡ ಈ ಪುಸ್ತಕ ನಿಮಗೆ ಬಂದು ಸಿಗ್ತೈತಿ. ಕರೆಕ್ಟಾಗಿ ಏನು ಮಾಡಿರಿ, ನಿಮ್ಮದು ಅಡ್ರೆಸ್ಸನ್ನು ಕರೆಕ್ಟಾಗಿ ನಮ್ಮ ವಿದ್ಯಾಪೀಠ ಸ್ಟಡೀಸ್.comದಲ್ಲಿ ಎಂಟ್ರಿ ಮಾಡಿರಿ ಅಂದ್ರೆ ಆಟೋಮೆಟಿಕ್ಕಾಗಿ ನಿಮಗೇನಾಕತಿ ನಮಗೊಂದು ಮೇಲ್ ಬಂತಂದ್ರೆ ನೀವು ಆ ಮೇಲ್ ಥ್ರೂ ಏನು ಮಾಡ್ತೀವಿ, ಒಂದು ಕೊರಿಯರ್ ಮುಖಾಂತರ ನಿಮಗೆ ಪುಸ್ತಕಗಳನ್ನ ಸೆಂಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಅದೇ ಥರ ಇಲ್ಲಿ ಏನು ಮಾಡ್ರಂದ್ರೆ ಇದೇ ಥರ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ವಾಚ್ ಮಾಡ್ತಾ ಹೋಗ್ರಿ. ಡೈಲಿಯಲ್ಲಿ ಇದೇ ಥರ ಒಂದು ವಿಡಿಯೋಗಳನ್ನ ಮಾಡ್ತಾ ಬರ್ತೀನಿ. ಕಂಟಿನ್ಯೂಸ್ ಆಗಿ ಏನು ಮಾಡಿರಿ, ಕಂಪ್ಲೀಟಾಗಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನ ಬಿಡಿಸಿ. ಆಮೇಲೆ ನಿಮ್ಗೆ ಏನಂದ್ರೆ ಇದೇ ಥರ ಒಂದು ಡೈಲಿಯಲ್ಲಿ ಇದು 9ನೇ ವಿಡಿಯೋ, ಅದು ಆಲ್ರೆಡಿ 8 ವಿಡಿಯೋ ಆಗಿದೆ, ಇದು 9ನೇ ವಿಡಿಯೋ ಇದೆ. ಕಂಟಿನ್ಯೂಸ್ ಆಗಿ ವಿಡಿಯೋನ ಎಲ್ಲರೂ ವಾಚ್ ಮಾಡ್ತಾ ಹೋಗ್ರಿ. ಅದ್ರ ಜೊತೆಗೆ ಒಂದೊಂದು ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟ, ಮತ್ತು ಪ್ರತಿದಿನ ನೋಟ್ ಮಾಡ್ತಾ ಹೋಗ್ರಿ. ನೋಟ್ಸ್ ಮಾಡಬೇಕು, ಯಾವ್ಯಾವ ಕ್ಲಾಸ್ ಕೇಳ್ತೀರಿ ನೋಟ್ಸ್ ಮಾಡ್ಕೊಂಡು ಕೇಳ್ರಿ, ಅನುಕೂಲ ಆಕತ್ತೆ ನಿಮ್ಗೆ. ಒಂದು ವಿಚಾರ ಇಟ್ಕೊಂಡು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾವು. ವಿಡಿಯೋ ಕ್ಲಾಸ್ 10 ಅಂತೇಳಿ ಅದು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು.